आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रौरजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदरपटुतरे धर्माद्यखिलपुरुषार्थसाधनीभूते श्रीमद्भागवते अद्य कथाप्रारम्भे किञ्चित् पूर्वप्रमेयानुवादः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭೂವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ಶ್ರೀಮದ್ಭಾಗವತ ಪುರಾಣದ ಸಂದೇಶವನ್ನು ಒಳಗೊಂಡು ಇಷ್ಟು ದಿನಗಳ ಕಾಲ ಪ್ರವಚನ ಜ್ಞಾನಯಜ್ಞ ನೆರವೇರ್ತಾ ಇದೆ. ಈ ಜ್ಞಾನಯಜ್ಞದ ಪ್ರಭಾವ ಪರಿಣಾಮ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಬರೋದು. ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ. ಭಾಗವತ ಕಥಾಶ್ರವಣದಿಂದ ಭಗವಂತ ಹೃದಯದಲ್ಲಿ ಬಂದು ವಿಶೇಷ ಸನ್ನಿಹಿತನಾಗ್ತಾನೆ ಅಂತ ಫಲ ಹೇಳಿದೆ. ಅದು ನಮಗೆ ಹೇಗೆ ಗೊತ್ತಾಗಬೇಕು? ದೇವರ ಸನ್ನಿಧಾನ ಬಂದಿದೆ ಹೃದಯದಲ್ಲಿ ಅಂತ ಹೇಗೆ ಗೊತ್ತಾಗಬೇಕು? ನಮ್ಮಿಂದ ಒಳ್ಳೊಳ್ಳೆ ಆಲೋಚನೆಗಳು ನಡೀತಾ ಇದೆ ಅಂದರೆ ದೇವರ ಸನ್ನಿಧಾನ ಬಂದಿದೆ ಅಂತ ಅರ್ಥ. ಮತ್ತಷ್ಟು ಭಗವಂತನ ಬಗ್ಗೆ ಕೇಳಬೇಕು, ಹೇಳಬೇಕು, ಇಂಥವುಗಳನ್ನು ಮಾಡ್ತಾ ನಮ್ಮ ಬದುಕನ್ನು ಸಾಗಿಸ್ಬೇಕು ಅಂತ ಒಂದು ಭಾವನೆ ಬಂತಲ್ಲ, ಭಗವಂತ ಸನ್ನಿಹಿತನಾದ ಅಂತ ಅರ್ಥ. ಇನ್ನೊಂದು ಅಂಶ, ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತು. ಮನುಷ್ಯನ ಮನಸ್ಸು ಪ್ರಸನ್ನಗೊಳ್ತು ಅಂದರೆ ದುಃಖಗಳು ತಾನಾಗೆ ಮರೆತು ಹೋಗ್ತದೆ. ದುಃಖಗಳನ್ನು ಪ್ರತ್ಯೇಕ ಕಳೆದುಕೊಳ್ಳಿಕ್ಕೆ ಪ್ರಯಾಸ ಪಡೋದು ಬೇಡ. ಪ್ರಸನ್ನ ಆದರೆ ಸಾಕು, ಹೃದಯ ಪ್ರಸನ್ನ ಆದರೆ ಸಾಕು. ಮುಂದೆ ಬರ್ತಾ ಇರುವ ಋತು ಶರದ್ ಋತು, ಈಗಿರುವ ಋತು ವರ್ಷ ಋತು. ಕೆರೆಗಳಲ್ಲೆಲ್ಲ ವರ್ಷ ಋತು ಬಂದಾಗ ಮಳೆ ನೀರು ಸುರಿದು ಎಲ್ಲ ರಾಡಿಯಾಗಿರ್ತದೆ. ಶರದೃತು ಬಂದಾಗ
ಆ ಋತುವಿನ ಕಾರ್ಯ, ಋತುವಿನ ಪ್ರಭಾವದಿಂದ ತಿಳಿಯಾದ ನೀರು ಮೇಲುಳಿತದೆ, ಕೆಸರು ರಾಡಿ ಅದೆಲ್ಲ ಕೆಳಗೆ ಸೇರಿಕೊಳ್ತದೆ, ಸರೋವರಗಳೆಲ್ಲ ತಿಳಿಯಾಗಿ ಹೋಗಿಬಿಡ್ತವೆ. ಇದು ಶರದೃತುವಿನ ಪ್ರಭಾವ. ಭಾಗವತ ಅನ್ನೋದು ಶರದೃತು ಇದ್ದ ಹಾಗೆ. ನಿಮ್ಮೆಲ್ಲರ ಅಂತಃಕರಣ ಮಳೆಗಾಲದಲ್ಲಿ ಕೆರೆಗಳೆಲ್ಲ ರಾಡಿ ಆದ ಹಾಗೆ ರಾಡಿಯಾಗಿರ್ತದಂತೆ ಸಂಸಾರದಲ್ಲಿ. ಅದು ಋತುವಿಗಿನ ಕೆಲಸ. ಮಳೆಗಾಲದಲ್ಲಿ ಕೆರೆ ರಾಡಿ ಆಗ್ತದೆ ಅಂತ ಮಳೆಯನ್ನು ಬೇಡ ಅನ್ಲಿಕ್ಕಾಗ್ತದಾ? ಮಳೆನೇ ಬೇಡ ಅಂದರೆ ನಾಳೆ ನೀರೆಲ್ಲಿದೆ ಕುಡಿಯೋಣ? ಜೀವನಂ ಭುವನಂ ವನಂ, ನೀರಿಗೆ ಸಂಸ್ಕೃತದಲ್ಲಿ ಜೀವನ ಅಂತ ಹೆಸರು. ಮೂಲಭೂತವಾದ ನೀರೇ ಇಲ್ಲ ಅಂತಾದರೆ ಜೀವನ ನಡೆಸೋದು ಹೇಗೆ? ಹಾಗಾಗಿ ವರ್ಷ ಋತುವನ್ನು ಆದರ ಮಾಡಬೇಕು, ಮಳೆಯನ್ನು ಗೌರವದಿಂದ ಕಾಣಬೇಕು. ಕೆರೆ ರಾಡಿ ಆದರೂ ಅಡ್ಡಿ ಇಲ್ಲ, ಮುಂದೆ ಶರದೃತು ಬಂದಾಗ ತಿಳಿ ಆಗ್ತದಲ್ಲ ಅಂತ ಪ್ರತೀಕ್ಷೆ ಮಾಡಬೇಕು. ಹಾಗೆ ಮನುಷ್ಯ ಭಾಗವತ ಶ್ರವಣ ಮಾಡೋದು ಅಂದ್ರೆ ಅರ್ಥ ಸಂಸಾರದಲ್ಲಿ ಆಗು ಹೋಗುಗಳು ಮಳೆಯಂತೆ ಸುರಿದು ಅಂತಃಕರಣ ಎಲ್ಲ ರಾಡಿ ಆದಾಗ ಆಗಿರ್ತದೆ, ಕೆಸರಾಗಿರ್ತದೆ. ಭಾಗವತ ಅನ್ನೋ ಶರದೃತು ಬಂತು ಅಂತಾದರೆ ಈ ಶರದೃತುವಿನ ಪ್ರಭಾವದಿಂದ ಮತ್ತೆ ಅಂತಃಕರಣ ತಿಳಿಯಾಗ್ತದೆ ಅಂತ ಅನುಸಂಧಾನ ಮಾಡಬೇಕು. ಅಂತಃಕರಣ ತಿಳಿಯಾಗೋದು ಅಂದರೂ ಒಂದೇ, ಪ್ರಸನ್ನನಾಗೋದು ಅಂದರೂ ಒಂದೇ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ, ಇದು ಇದರ ಅಭಿಪ್ರಾಯ. ಭಾಗವತ ತತ್ವಾರ್ಥಗರ್ಭಿತ. ಹಿಂದೆಲ್ಲ ಪರೀಕ್ಷೆಗೆ ಒರೆಗಲ್ಲಾಗಿ ಭಾಗವತವನ್ನೇ ಹೇಳ್ತಿದ್ರಂತೆ ಹಿರಿಯರು. ಯಾವೆಲ್ಲ ಕೃತಿಗಳನ್ನು ಅಧ್ಯಯನ ಮಾಡಿದ್ದಾನೆ, ಎಷ್ಟು ತಿಳುವಳಿಕೆ ಸಂಪಾದನೆ ಮಾಡಿದ್ದಾನೆ, ಇವನ ಜ್ಞಾನದ ಮಟ್ಟ ಎಷ್ಟು ಅದ್ಭುತ ಅಂತ ತಿಳಿಬೇಕಾದ್ರೆ ಭಾಗವತ ಗೊತ್ತಿದೆನಾ ಅಂತ ಕೇಳ್ತಿದ್ರಂತೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಒಂದು ಮಾತು. ವಿದ್ವತ್ತಿನ ಒರೆಗಲ್ಲು ಅಂದರೆ ಭಾಗವತ. ಭಾಗವತದ ಶ್ಲೋಕಗಳು, ಭಾಗವತದಲ್ಲಿ ಬರುವಂಥ ಪದ, ಅವುಗಳ ಅರ್ಥ ವಿವರಣೆ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ. ಆದರೆ ಭಾಗವತವನ್ನು ಒಂದು ಬಾರಿ ಅಧ್ಯಾಪನ ಮಾಡಿದ ಅಂದರೆ ಅವನ ಒಳಗೆ ಎಲ್ಲಿಲ್ಲದ ತಿಳುವಳಿಕೆ ಜಾಗೃತ ಆಗ್ತದೆ. ವಿಶೇಷವಾಗಿ ತಿಳುವಳಿಕೆ ಬರೋದು ಅಂದರೆ ಏನು? ಕರ್ತವ್ಯ ಪ್ರಜ್ಞೆ. ಏನೋ ಮಾಡಬಾರ್ದದನ್ನು ಮಾಡ್ತಿರ್ತೀವಿ, ಅದು ಗೊತ್ತಿರ್ತದೆ, ಅದನ್ನು ಬಿಡಲಿಕ್ಕಾಗ್ತಿರಲ್ಲ. ಇದು ಮಾಡಬಾರ್ದು ಅಂತ ಗೊತ್ತಿರ್ತದೆ, ಅದನ್ನು ಬಿಡಲಿಕ್ಕಾಗ್ತಿರಲ್ಲ. ಮಾಡಬೇಕಾದದ್ದನ್ನು ತಿಳ್ಕೊಂಡಿರ್ತೀವಿ, ಆದರೆ ಅದನ್ನು ಮಾಡಲಿಕ್ಕಾಗ್ತಿರಲ್ಲ. ಇದೆಲ್ಲ ಮಾಡಬೇಕು ಅಂತ ಗೊತ್ತಿದೆ, ಮಾಡಲಿಕ್ಕಾಗ್ತಿಲ್ಲ. ಎರಡೂ ಸಮಸ್ಯೆಗಳೇ. ಭಾಗವತದ ಅಧ್ಯಾಪನದಿಂದ ಏನು ಲಾಭ ಆಗ್ತದೆ? ಅದು ಯಾವುದೋ ಮಾಡಬಾರ್ದು ಅಂತ ಇರ್ತದಲ್ಲ, ಅದು ತಾನಾಗೇ ಬಿಟ್ಟು ಹೋಗ್ತದಂತೆ, ನಮಗೇ ಗೊತ್ತಾಗದೆ ಬಿಟ್ಟು ಹೋಗ್ತದೆ. ಮಾಡಬೇಕು ಅಂತಿರ್ತದಲ್ಲ, ಅದು ಸಾಧ್ಯವಾದಷ್ಟು ನಮ್ಮ ಜೊತೆಯಲ್ಲಿ ಮಾಡೋ ಹಾಗೆ ಮಾಡ್ತದಂತೆ. ಗೀತೆಯಲ್ಲಿ ಕೃಷ್ಣ ಇದನ್ನು ಹೇಳಿದ್ದಾನೆ. ಮಾಡಬಾರ್ದದ್ದನ್ನು ಮಾಡಬೇಡ, ಅದನ್ನು ವಿಕರ್ಮ ಅಂತ ಕರೀತಾರೆ. ಮಾಡಬಾರ್ದದ್ದನ್ನು ವಿಕರ್ಮ ಅಂತ ಕರೀತಾನೆ ಕೃಷ್ಣ. ಮಾಡಬೇಕಾದದ್ದನ್ನು ಬಿಡೋದಿದೆಯಲ್ಲ, ಇದು ಮಾಡಬೇಕು ಆದರೆ ಅದನ್ನು ಮಾಡಲ್ಲ, ಬಿಡೋದು ಬಿಟ್ಬಿಟ್ಟಿರ್ತಾನೆ, ಅದನ್ನು ಅಕರ್ಮ ಅಂತ ಕರೀತಾನೆ. ಅಕರ್ಮ ಬೇರೆ, ವಿಕರ್ಮ ಬೇರೆ. ಈ ಎರಡೂ ಮನುಷ್ಯನಿಗೆ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ. ಅಕರ್ಮ ಹಾಗೂ ವಿಕರ್ಮಗಳು ಮನುಷ್ಯ ಎಚ್ಚರದಿಂದ ಅವುಗಳನ್ನು ಬೇರ್ಪಡಿಸ್ಕೋಬೇಕು ತನ್ನಿಂದ. ಭಾಗವತ ಶ್ರವಣದಿಂದ ದೇವರು ಎಂಥ ಅನುಗ್ರಹ ಮಾಡ್ತಾನೆ ನಮಗೆ ಅಂದರೆ, ಅಲ್ಲಿ ಬರುವ ಬೇರೆ ಬೇರೆ ಕಥಾನಕಗಳಿಂದ ಸಂದೇಶ ತಿಳಿಸಿ
ಇನ್ಮೇಲಿಂದ ಇಂಥ ವಿಕರ್ಮ ನನ್ನಿಂದ ನಡಿಬಾರ್ದು ಅಂತ ತಾನಾಗಿ ಅದನ್ನು ಬಿಡಿಸಿ ಕಳಿಸ್ತಾನೆ. ಮಾಡಲೇಬೇಕಾದದ್ದು ಅಂತ ಇರ್ತದೆ, ಅದನ್ನು ಬಿಟ್ಟಿರ್ತೇವಲ್ಲ, ಅದನ್ನು ಮಾಡೋ ಹಾಗೆ ಮಾಡ್ತಾನೆ. ಮಾಡಬೇಕಾದದ್ದು ಯಾವುದು ಬೇರೆ ಏನಲ್ಲ, ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ. ಫಲದ ಆಸೆಯನ್ನು ಬಿಟ್ಟು ದೇವರೇ ಎಲ್ಲವನ್ನು ಮಾಡಿಸ್ತಾನೆ ಅಂತ ಮಾಡುವ ಕರ್ಮಗಳಿಗೆ ಭಾಗವತ ಧರ್ಮ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಮಾಡಬೇಕು ಅಂತ ಅರ್ಥ. ಅದನ್ನು ಮಾಡುವ ಹಾಗೆ ಮಾಡಿಸ್ತಾನೆ. ಒಂದಿಷ್ಟು ಮಾಡ್ತೀವಿ, 100% ಅಂತೂ ಮಾಡಲಾರಿವು ನಾವ್ಯಾರು. ಹೇಳಿದ್ದನ್ನು 100% ಯಾರು ಮಾಡ್ತಾರೋ ಅವರು ದೇವತೆಗಳಂತೆ. ದೇವತೆಗಳಾದರೆ ಮಾತ್ರ 100% ಮಾಡಲಿಕ್ಕೆ ಆಗ್ತದಂತೆ. ಋಷಿಗಳೆಲ್ಲ 50% ಮಾಡ್ತಾರಂತೆ ಹೇಳಿದ್ದನ್ನು, 50%. ತದರ್ಧಂ ಮುನಯಃ, ಋಗ್ವೇದದಲ್ಲಿ ಹೇಳ್ತಾರೆ ಈ ಮಾತನ್ನು. ದಶಾಂಶತೋ ಮನುಷ್ಯಾ, ಮಾಡಬೇಕು ಅಂತ ಹೇಳಿದ್ದನ್ನು 10% ಮಾತ್ರ ಮಾಡಬಲ್ಲರು, ಅವರೇ ಮನುಷ್ಯರಂತೆ. 10% ಮಾತ್ರ. ದಶಾಂಶತೋ ಮನುಷ್ಯಾ, 10% ಮಾಡುವ ಮನುಷ್ಯರು ನಾವು. ಅದನ್ನು ಸರಿಯಾಗಿ ಮಾಡಬೇಕಾದ್ರೆ ಶ್ರೀಮದ್ ಭಾಗವತವನ್ನು ಆಗಾಗ ಶ್ರವಣ ಮಾಡಿ ಆದಷ್ಟು ಮಾಡಬೇಕಾದದ್ರಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳಿ ಅಂತ ಹಿರಿಯರು ಹೇಳ್ತಾರೆ. ಇದು ಒಂದು ಅಂಶ. 11ನೇ ಸ್ಕಂದ ಭಾಗವತದಲ್ಲಿ ಎಷ್ಟೋ ವಿಷಯಗಳನ್ನು ತಿಳಿತಾ ಬರ್ತಿದ್ವಿ. ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಉದ್ಧವನನ್ನು ಕುರಿತು ಭಾಗವತ ಧರ್ಮಗಳನ್ನು ಉಪದೇಶ ಮಾಡ್ತಾನೆ. 11ನೇ ಸ್ಕಂದದಲ್ಲಿ ಇದು ಬಹಳ ಮುಖ್ಯವಾದಂತಹ ಸಂದರ್ಭ. ಉದ್ಧವ ಗೀತಾ ಅಂತ ಪರಿಚಯ ಮಾಡಿಸಿದ್ದಾರೆ. ನಿನ್ನೆ ಅವಧೂತ ಗೀತೆಯನ್ನು ಶ್ರೀಕೃಷ್ಣ ಉದ್ಧವನಿಗೆ ಹೇಳಿದ್ದನ್ನು ಕೇಳ್ತಾ ಬಂದ್ವಿ. ಅವಧೂತ ಗೀತೆ ಅಂತ ಬಹಳ ಪ್ರಸಿದ್ಧ. ಅದೇ ರೀತಿ ಕೃಷ್ಣ ಉಪದೇಶ ಮಾಡಿದ ಭಾಗವತ ಧರ್ಮಗಳಲ್ಲಿ ಇವುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ತ್ಯಜೇತ್. ಈಗಲೇ ಇದನ್ನು ಹೇಳಿದೆ. ಆದಷ್ಟರ ಮಟ್ಟಿಗೆ ನಿವೃತ್ತ ಕರ್ಮವನ್ನು ಮನುಷ್ಯ ಸೇವನೆ ಮಾಡಲಿ ಅಂತ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಈಗ ತಾನೇ ಅದನ್ನೇ ಉಪದೇಶ ಹೇಳ್ತಾ ಇದ್ದೆ. ನಿವೃತ್ತ ಕರ್ಮ ಅಂತ ಯಾವುದನ್ನು ಕರೀತಾರೆ? ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿತಿ ಚೋಚ್ಯತೆ. ಫಲದ ಆಸೆಯನ್ನು ದೂರ ಮಾಡಿಕೊಂಡು ಜ್ಞಾನಪೂರ್ವಕವಾಗಿ ಮಾಡುವ ಕರ್ಮವನ್ನು ನಿಷ್ಕಾಮ ಅಂತ ನಿವೃತ್ತ ಅಂತ ಕರೀತಾರೆ. ಈ ರೀತಿ ಮನುಷ್ಯ ಮಾಡ್ತಾ ಬಂದ ಅಂದರೆ ಅವನಿಗೆ ಭಗವಂತನ ವಿಶೇಷ ಅನುಗ್ರಹ ಆಗ್ತದೆ. ಹಾಗಾಗಿ ನಿವೃತ್ತ ಕರ್ಮ ಸೇವನೆ ಮಾಡಲಿ ಅಂತ ಕೃಷ್ಣ ಉಪದೇಶ ಮಾಡ್ತಾನೆ. ಯಮಾನಭೀಕ್ಷಣಂ ಸೇವೇತ ನಿಯಮಾನ್ ಮತ್ಪರಃ ಕ್ವಚಿತ್ ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ. ಶ್ರೀಕೃಷ್ಣನ ಮಾತು. ಯಮ ಮತ್ತು ನಿಯಮ ಅಂತ ಇದ್ದಾವೆ. ಯಮನೂ 12, ನಿಯಮವೂ 12 ಇದ್ದಾವೆ. ಅಭೀಕ್ಷಣಂ ಯಮಾನ್ ಸೇವೇತ. ನಾವು ಯಮವನ್ನು ಚೆನ್ನಾಗಿ ಪಾಲನೆ ಮಾಡಲೇಬೇಕು. ಅಭೀಕ್ಷಣಂ ಸೇವೇತ ಅಂತಂದಿದ್ದಾನೆ. ಅತಿ ಹೆಚ್ಚು ಆಸ್ಥೆಯಿಂದ ನಿತ್ಯದಲ್ಲಿ ಅವುಗಳನ್ನು ಪಾಲನೆ ಮಾಡ್ತಾ ಬರಬೇಕು. ಯಮ ಸೇವನೆ ಮಾಡು, ನಿಯಮವನ್ನು ಸೇವನೆ ಮಾಡು, ಅವುಗಳಿಂದ ನಿನಗೆ ಅನುಗ್ರಹ ಆಗ್ತದೆ ಅಂತ ಉಪದೇಶ ಮಾಡ್ತಾನೆ. ಮದಭಿಜ್ಞಂ ಗುರುಂ ಶಾಂತಂ. ಶಾಂತರಾದ ಒಬ್ಬ ಗುರುಗಳನ್ನು ಆಶ್ರಯಿಸಬೇಕಂತೆ. ಇದು ಭಾಗವತದ ಧರ್ಮ. ಚೆನ್ನಾಗಿ ನನ್ನನ್ನು ತಿಳಿದಿರಬೇಕಾತ. ಏನೂ ತಿಳುವಳಿಕೆ ಇಲ್ಲದೇ ಇರೋರನ್ನು ಆಶ್ರಯಿಸಬಾರ್ದು. ಯಾವುದೋ ಮೋಹಕ್ಕೆ ಬಿದ್ದು ತಿಳುವಳಿಕೆ ಇಲ್ಲದೇ ಇರುವಂತಹ ಸ್ವಾರ್ಥಿಗಳನ್ನು ಗುರುಗಳನ್ನು ಅಂತ ಆಶ್ರಯಿಸಿದರೆ
ಅವರೂ ದಾರಿ ತಪ್ತಾರೆ, ನಮ್ಮನ್ನೂ ದಾರಿ ತಪ್ಪಿಸಿಬಿಡ್ತಾರೆ. ಹಾಗಾಗಬಾರ್ದು ಅಂತ ಉಪದೇಶ ಮಾಡ್ತಾನೆ. ಗಾಂ ದುಗ್ಧ ದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಮಸತ್ಪ್ರಜಾಂಚ ವಿತ್ತಂ ತ್ವತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖೀ. ಎಷ್ಟು ಅರ್ಥಗರ್ಭಿತವಾದ ಮಾತುಗಳಿವೆಲ್ಲ. ಭಗವಂತನ ಉದ್ಧವ ಗೀತೆ ಕೇಳಿಬಿಟ್ರೆ ಚಿಕ್ಕ ಮಕ್ಕಳು ತಾಯಿಯ ಉಪದೇಶ ಮಾಡ್ತಾ ಮಾಡ್ತಾ ಹೇಗೆ ಬೆಳವಣಿಗೆ ಪಡಿತಾರೋ ಹಾಗೆ ಬೆಳೆದು ಬಿಡ್ತೇವೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗ್ತಿರಲ್ಲ ಪಾಪ. ತಾಯಿ ಪದೇ ಪದೇ ಹೇಳ್ತಿರ್ಬೇಕು, ಹಿಂಗಿರು ಹಿಂಗಿರು, ಹಿಂಗೆ ಹೋಗು ಹಿಂಗೆ ಹೋಗು, ಹಿಂಗೆ ಹೋಗಬೇಡ ಹಿಂಗೆ ಹೋಗಬೇಡ, ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ಹೇಳ್ತಾ ಇರಬೇಕು. ಪದೇ ಪದೇ ಹೇಳ್ತಿರ್ತಾಳೆ. ನಮ್ಮ ಕಡೆ ಭಾಷೆಯಲ್ಲಿ ತಲೆ ಬಡ್ಕೊಳ್ಳೋದು ಅಂತಾರೆ ಅದಕ್ಕೆ. ಎಷ್ಟು ತಲೆ ಬಡ್ಕೊಂಡಪ್ಪ. ಮತ್ತೊಂದಿದೆ ನಮ್ಮ ಕಡೆ, ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ನೋ, ಬೇಡ ಹಂಗೆ ಇರಬೇಡ, ಅಲ್ಲಿ ಹೋಗಬೇಡ, ಹಂಗೆ ಮಾಡಬೇಡ ಅಂತ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದೆ, ಅವನೇನು ಕೇಳಲಿಲ್ಲ ಅಂತಾರೆ. ಕೃಷ್ಣ ನಮ್ಮ ಬಗ್ಗೆ ಅಷ್ಟು ಕರುಣೆಯಿಂದ ಹೇಳ್ತಾನೆ, ಕೈಯಾಗ ಕಡ್ಡಿ ಕೊಟ್ಟು ಹೇಳ್ತಾನೆ, ನಾವೇನು ಬಿಡಲ್ಲ. ಎಷ್ಟು ಅದ್ಭುತ ಭಾಗವತ ಧರ್ಮಗಳ ಉಪದೇಶ ಇಲ್ಲಿದೆ ಅಂತ ನೀವು ನೋಡ್ಬೋದು. ವೇದಗಳನ್ನು ಆಶ್ರಯಿಸದೇ ಇರಬಾರ್ದು ಅಂತಾನೆ ಕೃಷ್ಣ. ವೇದಗಳನ್ನು ಆಶ್ರಯಿಸಿ ವೇದಗಳಲ್ಲಿರುವ ಭಾವ ತಿಳಿದು ವೇದಜ್ಞನಾಗಿ ತನ್ನ ಬದುಕನ್ನು ತಾನು ಕಟ್ಕೊಳ್ಳಿ ಅಂತ ಕೃಷ್ಣ ಅಪೇಕ್ಷೆ ಪಡ್ತಾನೆ. ಯಸ್ಯಾಂ ನಮೇ ಪಾವನಮಂಗಕರ್ಮ ಸ್ಥಿತ್ಯುದ್ಭವ ಪ್ರಾಣ ನಿರೋಧಮಸ್ಯ ಲೀಲಾವತಾರೇಪ್ಸಿತ ಜನ್ಮವಾಸ್ಯಾತ್ ವಂದ್ಯಾಂ ಗಿರಂ ತಾಂ ಬಿಭ್ರುಯಾನ್ನ ಧೀರಃ. ಭಗವಂತ ಲೀಲಾವತಾರೇಪ್ಸಿತ ಜನ್ಮವಾಸ್ಯಾತ್, ಕ್ರೀಡೆಯನ್ನು ಮಾಡ್ತಾ ತನ್ನ ಅವತಾರ, ತನ್ನ ಜನ್ಮ, ತನ್ನ ಮಹಿಮೆ ಎಲ್ಲ ತೋರಿಸಿರ್ತಾನೆ. ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ಹೇಳ್ತಿರ್ತದೆ. ಅವುಗಳನ್ನು ಕೇಳಿ ತಿಳಿದು ಆ ಹೃದಯವನ್ನು ಅರ್ಥೈಸಿಕೊಂಡು ಭಗವತ್ಪರನಾಗಬೇಕು. ಇಲ್ಲದೇ ಇದ್ದರೆ ಆ ಮಾತುಗಳೆಲ್ಲ ವ್ಯರ್ಥ ಆಗಿಬಿಡ್ತಾವೆ ಅಂತಂತಾನೆ. ಹೀಗೆ ಭಗವಂತ ಭಾಗವತ ಧರ್ಮಗಳನ್ನು ಹೇಳುವಾಗ ತನ್ನ ಆರಾಧಿಸುವ ಅಧಿಷ್ಠಾನಗಳು ಯಾವುದು ಅನ್ನೋದನ್ನು ವಿವರಣೆ ಮಾಡ್ತಾನೆ ಕೃಷ್ಣ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಃ ಖಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾಪದಾನಿ ಮೇ. ಸೂರ್ಯ ಭಗವಂತನ ಆರಾಧನೆಗಿರುವಂಥ ಮೊದಲನೇ ಅಧಿಷ್ಠಾನ ಅಂದ. ಅವನನ್ನು ದೇವರ ಸನ್ನಿಧಾನಕ್ಕೆ ಒಂದು ಪಾತ್ರ, ಪ್ರತಿಮೆ ಅದು ಅಂತ ಭಾವಿಸಿ ದಿನಾ ಸೂರ್ಯನೊಳಗೆ ದೇವರನ್ನು ಕಾಣಬೇಕಂತ. ಅಗ್ನಿ, ಅಗ್ನಿಯಲ್ಲಿ ಭಗವಂತನನ್ನು ಆರಾಧನೆ ಎಲ್ಲರೂ ಮಾಡಬೇಕು. ಸ್ತ್ರೀಯರಿಗೆ ಕೊಟ್ಟಿಲ್ಲ, ಪುರುಷರು ಮಾಡಬೇಕು ವಿಶೇಷವಾಗಿ. ಹಾಗೇನೇ ಬ್ರಾಹ್ಮಣ ವಿಪ್ರ. ಬ್ರಾಹ್ಮಣ ಅಂದರೆ ಆರ್ಜವಂ ಬ್ರಾಹ್ಮಣಸ್ಯ ಲಕ್ಷಣಂ. ರುಜು ಸ್ವಭಾವದಿಂದ ಇರೋನನ್ನು ಬ್ರಾಹ್ಮಣ ಅಂತ ಕರೀತಾರೆ. ರುಜು, ನೇರ ನಡೆನುಡಿ, ಒಳಗೊಂದು ಹೊರಗೊಂದು ಇರಬಾರ್ದು. ಈಗೆಲ್ಲ ಹೆಸರಿಗೆ ಅವನೇ ಬ್ರಾಹ್ಮಣ ಆಗಿರ್ತಾನೆ, ಆದರೆ ಒಳಗೊಂದು ಹೊರಗೊಂದು ಭಾಳ ಮಾಡ್ತಿರ್ತಾನೆ. ಹಾಗಿರಬಾರ್ದು. ಆರ್ಜವಂ ಬ್ರಾಹ್ಮಣಸ್ಯ, ರುಜು ಸ್ವಭಾವದವನು. ಸಮಾಜಕ್ಕೆ ಅಂಥವ್ರು ಬೇಕು, ಅವನಲ್ಲಿ ದೇವರ ಸನ್ನಿಧಾನ ಇರ್ತದೆ ಅಂತ ವಿವರಣೆ ಮಾಡ್ತಾನೆ ಕೃಷ್ಣ. ಗಾವೋ ವೈಷ್ಣವ ಖಂ ಮರುತ್. ಗೋವುಗಳಲ್ಲಿ ಭಗವಂತನ ಸನ್ನಿಧಾನ ಇದೆ. ಗೋವುಗಳೆಲ್ಲ ದೇವರ ಅಧಿಷ್ಠಾನ. ಗಾವಃ ವೈಷ್ಣವ ಖಂ ಮರುತ್ ಜಲಂ. ವಿಷ್ಣು ಭಕ್ತನಾದವನು ವೈಷ್ಣವ. ಆಕಾಶ, ಮರುತ್ ಮುಖ್ಯ ಪ್ರಾಣ, ಜಲಂ ನೀರು, ಭೂಮಿ, ಇವೆಲ್ಲ ಭಗವಂತನ ಅಧಿಷ್ಠಾನ ಪೂಜಾ ಪದಗಳು ಅಂತ ವ್ಯಾಖ್ಯಾನ ಮಾಡಿದ್ದಾನೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವೋ
ವೈಷ್ಣವ ಖಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿ ಮೇ. ಎಲ್ಲ ಇದರಿಂದ ಅರ್ಥ ಆಗ್ತದೆ. ಸೂರ್ಯನಲ್ಲಿ ಭಗವಂತನನ್ನು ಆರಾಧನೆ ಹೇಗೆ ಮಾಡಬೇಕು? ಸೂರ್ಯ ಎಲ್ಲಿದ್ದಾನೆ? ಆಕಾಶದಲ್ಲಿದ್ದಾನೆ. ದೇವರನ್ನು ಆರಾಧನೆ ಮಾಡೋದು ಅಂದರೆ ಹೇಗೆ ಮಾಡಬೇಕು? ಅವನೆಲ್ಲೋ ಇದ್ದಾನೆ, ನಾವೆಲ್ಲೋ ಇದ್ದೇವೆ ಅಂತ ಅನ್ನಿಸ್ತದಲ್ಲ. ಹೇಳಿಕೊಡ್ತಾನೆ ಶ್ರೀಕೃಷ್ಣ ಸಾಧಕರಾದವರಿಗೆ ಸೂರ್ಯನಲ್ಲಿ ನನ್ನ ಆರಾಧನೆ ಹೇಗೆ ಮಾಡು ಅಂತ. ಸೂರ್ಯೇತು ವಿದ್ಯೆಯಾತ್ರೇಯ ಹವಿಷಾಗ್ನೌ ಯಜೇತಮಾಂ ಆತಿಥ್ಯೇನತು ವಿಪ್ರಾಗ್ರೆ ಗೋಶ್ವಂಗ ಯವಸಾದಿನ. ಸೂರ್ಯನಲ್ಲಿ ನನ್ನನ್ನು ಆರಾಧಿಸುವಾಗ ತ್ರಯ್ಯಾ ವಿದ್ಯೆಯ, ತ್ರಯಿ ಅಂದರೆ 3 ಪಾದದ ಗಾಯತ್ರಿ ವೇದ ಮಾತೆಯಾದ ಗಾಯತ್ರಿ. ಗಾಯತ್ರಿ ಮಂತ್ರದ ಮೂಲಕ ಅರ್ಘ್ಯವನ್ನು ಕೊಟ್ಟು ಸೂರ್ಯನನ್ನು ಆರಾಧನೆ ಮಾಡಬೇಕು. ಸೂರ್ಯ ಸೂಕ್ತ ಅಂತ ಹೇಳಿ ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಅಥವಾ ಉದಿತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ, ಇದೆಲ್ಲ ಸೂರ್ಯನನ್ನು ಹೇಳುವ ಮಾತು ಮಂತ್ರ. ವೇದವನ್ನು ಅಧ್ಯಯನ ಮಾಡಿ ಚೆನ್ನಾಗಿ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಜಪಿಸಿ ಸೂರ್ಯಾಂತರ್ಗತ ನಾರಾಯಣನನ್ನು ಆರಾಧನೆ ಮಾಡಬೇಕಂತೆ ಸೂರ್ಯ ಅಧಿಷ್ಠಾನದಲ್ಲಿ. ಅಗ್ನಿ ಭಗವಂತನ ಅಧಿಷ್ಠಾನ ಅಂತ ಹೇಳ್ತಲ್ಲ, ಅಗ್ನಿಯಲ್ಲಿ ಹೇಗೆ ಆರಾಧಿಸಬೇಕು? ಹವಿಷಾಗ್ನೌ ಯಜೇತಮಾಂ. ಮನೆಯೊಳಗೆ ಎಂದೂ ಅಗ್ನಿಯಲ್ಲಿ ಹವಿಷ್ಯು ಕೊಡದೆ ಊಟ ಮಾಡಬಾರ್ದು ಅಂತಿದೆ. ಅಗ್ನಿ ಒಂದು ಅಧಿಷ್ಠಾನ. ಹಾಗಾಗಿ ದೇವರಿಗೆ ಹವಿಷ್ಯನ್ನು ದಾನ ಮಾಡಿ ಭೂಸ್ವಾಹ ಭುವಸ್ವಾಹ ಸಾಧ್ಯವಾಗ್ತದೆ. ಇದೇನು ಮಾಡಲಿಕ್ಕಾಗಲ್ಲ. ಇವತ್ತೆಲ್ಲ ಬಹಳ ಸೌಕರ್ಯ ಬಂದಿದೆ. ಇನ್ನು ಅಗ್ನಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಹವಿಷ್ಯನ್ನು ಪ್ರದಾನ ಮಾಡೋದ್ರ ಮೂಲಕ. ಹವಿಷಾಗ್ನೌ ಯಜೇತಮಾಂ. ವಿಪ್ರರನ್ನು ಹೇಗೆ ಮಾಡಬೇಕು? ಅವರಲ್ಲಿ ದೇವರ ಪೂಜೆ ಮಾಡೋದು ಅಂದರೆ ಏನರ್ಥ? ಆತಿಥ್ಯೇನತು ವಿಪ್ರಾಗ್ರೇ, ಬಯಸಬೇಕಂತೆ. ನಮ್ಮ ಮನೆಗೆ ಇಂಥ ದಿನ ಬರ್ತೇನೆ ಅಂತ ಹೇಳದೆ ಯಾರಾದರೂ ಒಬ್ಬ ವಿಪ್ರ ಬರಲಿ ಅಂತ ಬಯಸಬೇಕಂತ ಅತಿಥಿಯ ರೂಪದಲ್ಲಿ. ಆತಿಥ್ಯೇನತು ಹೇಳಿ ಬರಬೇಕು ಅಂತಿಲ್ಲ, ಅತಿಥಿಯಾಗಿ ಬರಲಿ. ಬಂದ ಅಂದರೆ ದೇವರೇ ಬಂದ ಅಂತ ಅರ್ಥ. ನಮ್ಮಿಂದ ಅದು ಕಡಿಮೆ ಆಗಿದೆ ಇವತ್ತು. ಮೊದಲೆಲ್ಲ ಮಾಡ್ತಿದ್ರು, ಚೆನ್ನಾಗಿ ಮಾಡ್ತಿದ್ರು, ಈಗಲೂ ಮಾಡ್ತಾರೆ ಹಿರಿಯರು ಕೆಲವರು. ಆ ಸಂಸ್ಕೃತಿ ಕಡಿಮೆ ಮಾಡಬಾರ್ದು. ಆ ಅಧಿಷ್ಠಾನದಲ್ಲಿ ದೇವರನ್ನು ಪೂಜಿಸೋದನ್ನು ಕಡಿಮೆ ಮಾಡಬಾರ್ದು. ಪುರಾಣಗಳಲ್ಲಿ ಕೆಲವು ಕಥೆಗಳನ್ನು ನೋಡ್ತೇವೆ ನಾವು. ಏನೂ ಮಾಡದೆ ಕೇವಲ ವಿಪ್ರಾರಾಧನೆ ಮಾಡೇ ಸಿದ್ಧಿ ಪಡೆದವರು ಇದ್ದಾರಂತೆ. ಆತಿಥ್ಯ ಬಂದಂಥ ವಿಪ್ರರನ್ನು ಆರಾಧನೆ ಮಾಡಿ ಏನೆಲ್ಲ ಸಿದ್ಧಿಯಾಗಿಬಿಟ್ಟಿದೆ, ಎಂಥೆಂಥ ರೋಗಗಳು ಕಳೆದು ಹೋಗಿದೆ. ಆ ಆತಿಥ್ಯಕ್ಕೆ ಅತಿಥಿ ದೇವೋ ಭವ ವೇದ ಆದೇಶ ಮಾಡಿ ಹೇಳ್ತದೆ. ಅತಿಥಿ ದೇವೋ ಭವ. ಇದು ನಮ್ಮ ಮನೆ ಮೇಲೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಕಾಣಿಸ್ತಿರ್ತದೆ ಅತಿಥಿ ದೇವೋ ಭವ ಅಂತ. ಆದರೆ ವಾಸ್ತವಿಕವಾಗಿ ಅಲ್ಲಿ ದೇವರು ವಿಶೇಷ ಸನ್ನಿಹಿತನಾಗಿರ್ತಾನಂತ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಹಾಗೇನೆ ಅತಿಥಿ ದೇವೋ ಭವ. ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಎಲ್ಲ ವೇದ ಆದೇಶ ಮಾಡ್ತದೆ. ಹಾಗಾಗಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಆತಿಥ್ಯೇನತು ವಿಪ್ರಾಗ್ರೆ ಅಂತ ಹೇಳ್ತಾರೆ. ಸಾರೋದ್ಧಾರವನ್ನು ರಚನೆ ಮಾಡಿದ ಮಹಾನುಭಾವರು ಆರಣ್ಯಕಾಚಾರ್ಯರು ಅಂತ. ಆರಣ್ಯಕಾಚಾರ್ಯರು ಅವರು ಅತಿಥಿಗಳ ಪೂಜೆಯ ಬಗ್ಗೆ ಒಂದು ಮಾತು ಬರೀತಾರೆ. ಮನೆಗೊಬ್ಬ ವಿಪ್ರ ಅತಿಥಿಯ ರೂಪದಲ್ಲಿ ಬಂದ ಅಂದರೆ ಭಗವಂತನ ಎಷ್ಟು ರೂಪಗಳ ಸನ್ನಿಧಾನ ಬಂದಿರ್ತದೆ ಅಂತ ಹೇಳ್ತಾರೆ. ಸಾರೋದ್ಧಾರದ ಈ ಮಾತು ಮೈ ರೋಮಾಂಚನ ಆಗ್ತದೆ. ಒಬ್ಬ ವ್ಯಕ್ತಿಯ ದೇಹದೊಳಗೆ 72,000 ನಾಡಿಗಳಿರ್ತಾವೆ. ಆ ದೇಹದ ಬಲಭಾಗದ ನಾಡಿಗಳು 36,000,
ಎಡಭಾಗದ ನಾಡಿಗಳು 36,000. ಆ ನಾಡಿಗಳಲ್ಲಿ ಭಗವಂತನ ಸ್ತ್ರೀ ರೂಪ ಪುರುಷ ರೂಪ ಇರ್ತದಂತೆ. ಬಲಭಾಗದ 36,000 ನಾಡಿಗಳಲ್ಲಿ ಭಗವಂತನ ಪುರುಷ ರೂಪ, ಎಡಭಾಗದ ನಾಡಿಗಳಲ್ಲಿ ಭಗವಂತನ ಸ್ತ್ರೀ ರೂಪ. ಆ ಸ್ತ್ರೀ ಪುರುಷ ರೂಪಗಳಲ್ಲೇ ಭಗವಂತ ದಂಪತಿಯಾಗಿದ್ದಾನಂತೆ. ತಾನೇ ಯಜಮಾನ, ತಾನೇ ಹೆಂಡತಿ. ಈ ಭಾವ ನಿಮಗೂ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಆಶ್ಚರ್ಯ ಪರಮಾತ್ಮ. ಹಾಗಾಗಿ ಒಬ್ಬ ವಿಪ್ರನ ದೇಹದಲ್ಲಿ ಬಲಭಾಗ ಎಡಭಾಗಗಳಲ್ಲಿ ತನ್ನದೇ ಪುರುಷ ರೂಪ, ತನ್ನದೇ ಸ್ತ್ರೀ ರೂಪದಿಂದ ತಾನೇ ದಂಪತಿಗಳಾಗಿದ್ದಾನೆ. ಆದ್ದರಿಂದ ಒಬ್ಬ ಅತಿಥಿ ವಿಪ್ರ ನಮ್ಮ ಮನೆಗೆ ಬಂದಿದ್ದಾನೆ ಅಂದರೆ 36,000 ಭಗವಂತನ ದಂಪತಿಗಳು ಬಂದಿದ್ದಾರೆ ಅಂತ ಭಾವಿಸ್ಬೇಕಂತ. ಇದನ್ನು ಅರಣ್ಯಕಾಚಾರ್ಯರು ವಿಶೇಷ ಅನುಸಂಧಾನ ಮಾಡ್ರಿ ಅಂತ ಸಾರೋದ್ಧಾರಗಳಲ್ಲಿ ಬರೀತಾರೆ. ಪ್ರಕೃತಕ್ಕೆ ಅದನ್ನು ಅನ್ವಯ ಮಾಡಿಕೊಳ್ಬೇಕು. ಕೃಷ್ಣ ಉದ್ಧವನಿಗೆ ಹೇಳುವಾಗ ಹೇಳಿದ ಈ ಮಾತನ್ನು, ಆತಿಥ್ಯೇನತು ವಿಪ್ರಾಗ್ರೇ, ಶ್ರೇಷ್ಠ ವಿಪ್ರನನ್ನು ಅರಿಸಿ ಮನೆಗೆ ಬಂದ ಅತಿಥಿಯನ್ನು 36,000 ದಂಪತಿಗಳು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅವರನ್ನು ಆರಾಧನೆ ಮಾಡಬೇಕಂತ. ಎಷ್ಟು ಲಾಭ ಇದೆ ಗೊತ್ತೋ ಅತಿಥಿಯ ಸತ್ಕಾರಕ್ಕೆ. ಅದನ್ನು ಕಠೋಪನಿಷತ್ತಿನಲ್ಲಿ ಯಮನಚಿಕೇತನ ಸಂವಾದದ ರೂಪದಲ್ಲಿ ಬರುವಾಗ ಕಠೋಪನಿಷತ್ತಿನಲ್ಲಿ ಹೇಳ್ತಾರೆ, ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗ್ತಾನೆ ಅಂದರೆ ಎಷ್ಟು ಲಾಭ ಅಂದರೆ, ಭಗವಂತ ತನ್ನ ಮನೆ ವೈಕುಂಠವನ್ನೇ ಇವನಿಗೆ ಆಗಲೇ ಆರಕ್ಷಣೆ ಮಾಡಿಸಿಟ್ಬಿಡ್ತಾನಂತೆ. ವೇಟ್, ಯಾವತ್ತು ಬರ್ತಾನಿವ ಮೇಲ್ಗಡೆಗೆ ಅಂತ. ಇಮಾಂ ವಾಚಂ ಸೂನೃತಾಂ, ಬಹಳ ವಿಶೇಷವಾದ ಪುಣ್ಯವನ್ನು ಅತಿಥಿ ಸತ್ಕಾರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ವಿಪ್ರನನ್ನು ಆರಾಧನೆ ಮಾಡುವ ಪದ್ಧತಿ ಭಾಗವತದಲ್ಲಿ ಅಲ್ಲಲ್ಲಲ್ಲಿ ಹೇಳಿದ್ದಾರೆ. ಇದನ್ನು ಭಾಗವತದ ಮಾತುಗಳಿಂದಲೂ ತಿಳ್ಕೊಳ್ಬೋದು. ಗೋಷು ಅಂಗ ಯವಸಾದಿನ, ಹೇ ಅಂಗ, ಶ್ರೀಕೃಷ್ಣ ಉದ್ಧವನನ್ನು ಸಂಬೋಧಿಸಿದ್ದು ಹೇ ಅಂಗ, ಹೇ ಪ್ರಿಯ. ಉದ್ಧವನಿಗೆ ಹೇಳ್ತಾನೆ, ಹೇ ಉದ್ಧವ, ಗೋಷು ಯವಸಾದಿನ, ಇದು ನಮ್ಮ ಕರ್ತವ್ಯ. ಯಾಕೆ? ದೇವರ ವಿಶೇಷ ಸನ್ನಿಧಾನ ಗೋವುಗಳಲ್ಲಿರ್ತದೆ. ಗೋ ಅನ್ನೋದು ಅಧಿಷ್ಠಾನ. ಯವಸಾದಿನ, ಸಾಧ್ಯವಾದರೆ ಅದಕ್ಕೊಂದಿಷ್ಟು ಗ್ರಾಸ ಹಾಕಬೇಕಂತ. ಗ್ರಾಸ ಹಾಕಲಿಕ್ಕೆ ನಾವು ಬಹಳ ಕಷ್ಟಪಡಬೇಕಿಲ್ಲಲ್ಲ, ಯಾಕಂದರೆ ಭಗವಂತನ ಪೂಜಾ ಅಧಿಷ್ಠಾನ ಅದು. ಗ್ರಾಸ ಹಾಕಲೇಬೇಕು, ಅದು ಒಂದು ವಿಶೇಷ ಅಧಿಷ್ಠಾನ ಅಂತ ತಿಳಿಸಿದ. ವೈಷ್ಣವ ಖಮ್ಮರುಜ್ಜಲಂ, ವೈಷ್ಣವನನ್ನು ಹೇಗೆ ಆರಾಧನೆ ಮಾಡಬೇಕು? ವೈಷ್ಣವನನ್ನು ಭಗವಂತ ತನ್ನ ವಿಶೇಷ ಅಧಿಷ್ಠಾನ ಅಂತ ಹೇಳಿದ ಕೃಷ್ಣ ಉದ್ಧವನಿಗೆ. ವಿಪ್ರನನ್ನು ಬೇರ್ಪಡಿಸಿದ್ದಾನೆ, ವೈಷ್ಣವನನ್ನು ಬೇರ್ಪಡಿಸಿದ್ದಾನೆ. ಇದನ್ನು ನೀವು ಅರ್ಥೈಸ್ಕೊಳ್ಬೇಕು. ವಿಪ್ರನಿಗೆ ಸ್ಥಾನ ಒಂದು. ಅತಿಥಿ ರೂಪದಲ್ಲಿ ವಿಪ್ರ ಬಂದಾಗ 36,000 ದಂಪತಿ ರೂಪಗಳ ವಿವರಣೆ ಕೊಟ್ಟೆ. ಆಕಳುಗಳಲ್ಲೆಲ್ಲ ದೇವರ ವಿಶೇಷ ಸನ್ನಿಧಾನ ಇರ್ತದೆ. ಆಕಳದ್ದೇ ಒಂದು ಮಹಿಮೆ ಬರೀತಾರೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡುವಾಗ. ಇಡೀ ಆಕಳ ಒಂದೊಂದು ಕೂದಲನ್ನು ಆರಂಭ ಮಾಡಿ ದೇವರ ರೂಪಗಳು ಇಟ್ಟಿದ್ದಾನಂತೆ ಭಗವಂತ. ಹೇಗಿರಬೇಕು ನೋಡಿ ಗೋವಿನೊಳಗೆ ವಿಶೇಷ ಸನ್ನಿಧಾನ. ಅದಕ್ಕೆ ಯವಸಾದಿನ, ಗ್ರಾಸ ಹಾಕಬೇಕು, ಹಿಂಡಿ ಭೂಸಗಳನ್ನು ಹಾಕಬೇಕು. ಸಾಧ್ಯವಾದರೆ ಅದನ್ನು ಮೈ ತಿಕ್ಕಬೇಕಂತ. ಆದಿಪದದಿಂದ ಅದನ್ನು ಇಟ್ಕೊಳ್ಬೇಕು. ಆಕಳುಗಳಲ್ಲಿ ಅಲ್ಲಲ್ಲಲ್ಲಿ ದೇಹದೊಳಗೆ ಕೂದಲುಗಳಿಗೆ ಒಂದಿಷ್ಟು ಕ್ರಿಮಿಗಳು ಸೇರಿಕೊಳ್ತಾವೆ, ಗೊತ್ತಾಗಲ್ಲ. ಅದಕ್ಕೆ ತುರಿಸ್ಕೊಳ್ಳಿಕ್ಕೆ ಆಗ್ತಿರಲ್ಲ, ಬಾಲದಿಂದ ಏನೋ ಪ್ರಯತ್ನ ಪಡ್ತಿರ್ತದೆ. ನಾವು ಅದಕ್ಕೆ ಚೆನ್ನಾಗಿ ತಿಕ್ಕಿದರೆ ಅದು ಗೋಸೇವೆ ಅಂತೆ. ಚೆನ್ನಾಗಿ ತಿಕ್ಕಬೇಕು. ನಮಸ್ಕಾರ ಮಾಡುವಾಗ ಗೋವುಗಳನ್ನು ಯಾವಾಗಲೂ ಮುಖದಿಂದ ಅನ್ನೋಕ್ಕಿಂತ ಹೆಚ್ಚು ಬಾಲದ ಭಾಗದಲ್ಲಿ ನಮಸ್ಕಾರ ಮಾಡಬೇಕು ಅಂತ ಇದೆ. ಅದೇ ಗೋವಿನ ವಿಶೇಷತೆ. ಪುಚ್ಛದಿಂದ ಆರಂಭ. ವಿಜಯಧ್ವಜರು ಬರೆಯುವ ಕಥೆ ಬೇರೆ ಪುರಾಣದ್ದು. ಈ ವ್ಯಾಖ್ಯಾನ ಈ ಶ್ಲೋಕಕ್ಕೆ ಮಾಡುವಾಗ ಎಲ್ಲ ದೇವತೆಗಳಿಗೂ ಗೋವು ಸ್ವಲ್ಪ ಸಮಯ
ಮುಂದೆ ಹೇಳ್ತೀನಿ. ಎಲ್ಲ ದೇವತೆಗಳು ಗೋವಿನ ಒಂದೊಂದು ಅಂಗಗಳನ್ನು ಆಶ್ರಯಿಸಿದರು. ಆಮೇಲೆ ಲಕ್ಷ್ಮಿ ಬಂದ್ಲಂತೆ. ದೇವತೆಗಳಿಗೆಲ್ಲ ಒಂದೊಂದು ಅಂಗ ಕೊಟ್ಟಿದ್ದಿ, ನನಗೆಲ್ಲಿ ಕೊಟ್ಟಿ ಅಂತ. ಗೋಮಾತೆ ಹೇಳಿದ್ಲು, ನನ್ನ ಹತ್ರ ಈಗೇನು ಸ್ಥಾನಗಳೇ ಉಳಿಲಿಲ್ಲ, ದೇಹ ಎಲ್ಲ ತುಂಬಿ ತುಳುಕ್ತಿದ್ದಾರೆ ದೇವತೆಗಳು, ಲಕ್ಷ್ಮೀ ಇರೋದೇ ಈ ಸ್ಥಾನ ಅಂದ್ಲು. ಯಾವುದು? ಗೋಮೂತ್ರ, ಗೋಮಯ, ಬಾಲದ ತುದಿ, ಇಷ್ಟು ಬಿಟ್ಟು ಏನು ಉಳಿದಿಲ್ಲ ಅಂದ್ಲಂತೆ. ಲಕ್ಷ್ಮಿ ಅಂತಾಳೆ, ಅದೇ ಕೊಡು ಅಂದ್ಲಂತೆ. ಹೀಗೊಂದು ವಿಚಿತ್ರವಾದ ಕಥೆ. ಹಾಗಾಗಿ ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ, ಗೋಮೂತ್ರದಲ್ಲಿ ಲಕ್ಷ್ಮೀ ಸನ್ನಿಧಾನ, ಗೋಪುಚ್ಛದಲ್ಲಿ ಲಕ್ಷ್ಮೀ ಸನ್ನಿಧಾನ ಬಂತು ಅನ್ನುವ ಪ್ರಮಾಣವನ್ನು ಕೊಟ್ಟು ವಿಜಯಧ್ವಜರು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಕಾರಣದಿಂದ ಗೋಮಯ ಗೋಮೂತ್ರಗಳಿಗೆ ಬಹಳಷ್ಟು ಶುದ್ಧಿಯನ್ನು ಮಾಡುವ ಶಕ್ತಿ ಕೊಡ್ತಂತೆ. ಅದಕ್ಕೆ ಮನೆಯಲ್ಲಿ ಶುದ್ಧಿಗೊಳಿಸಲಿಕ್ಕೆ ಗೋಮಯದಿಂದ ಪ್ರಾರಂಭ ಆಗ್ತದೆ. ಗೋಮಯ ಗೋಮೂತ್ರಗಳನ್ನು ಇವತ್ತು ನಾವು ಬಹಳ ಅಸಡ್ಡೆ ಮಾಡ್ತಿದ್ದೇವೆ. ಗೋವುಗಳನ್ನು, ಗೋಮಯ ಗೋಮೂತ್ರಗಳನ್ನೇ ಅಸಡ್ಡೆ ಮಾಡಿದರೆ ಲಕ್ಷ್ಮೀ ಸನ್ನಿಧಾನವನ್ನು ಅಸಡ್ಡೆ ಮಾಡಿದ ಹಾಗಾಯಿತು. ದೃಷ್ಟಿಯಾದರೆ ಮಕ್ಕಳಿಗೆ ಗೋಪುಚ್ಛವನ್ನು ತಲೆಗೆ ಸ್ವಲ್ಪ ಸ್ಪರ್ಶ ಮಾಡಿಕೊಂಡ್ರೆ ದೃಷ್ಟಿ ದೋಷ ಹೋಗ್ತದೆ. ಯಾಕೆ? ಲಕ್ಷ್ಮಿ ಇದ್ದಾಳಾದ್ದರಿಂದ. ಇದು ಗೋವಿನ ಮಹತ್ವ ಹೇಳುವಾಗ ಭಾಗವತದಲ್ಲಿ ಬಂದ ಮಾತಿ ವ್ಯಾಖ್ಯಾನದಂತೆ ತಿಳಿದುಕೊಳ್ಬೇಕು. ಹಾಗಾಗಿ ಮನೆಯಲ್ಲಿ ಶೌಚದ ಕೆಲಸ, ಶುಚಿ ಮಾಡುವ ಕೆಲಸಕ್ಕೆಲ್ಲ ಗೋಮಯ ಉಪಯೋಗಿಸುವ ಸಂಸ್ಕೃತಿ ನಮ್ಮಲ್ಲಿ ಬಂತು. ಮನೆ ಅಂಗಳ ಶುದ್ಧಿಗೊಳಿಸೋದು ಆಗಲೂ ಗೋಮಯದಿಂದ ಸಾರಿಸಬೇಕು. ದೇವರ ಮನೆ, ದೇವರ ಕೋಣೆಗಳನ್ನು, ದೇವರ ಪೂಜೆ, ಯಜ್ಞ, ಯಾಗಗಳನ್ನು, ಅಡಿಗೆ ಮನೆಗಳನ್ನು, ಪಾಕಶಾಲೆಗಳನ್ನು ಶುದ್ಧಿಗೊಳಿಸುವಾಗ ಗೋಮೂತ್ರ ಸಿಡಿಸಿ ಗೋಮಯದಿಂದ ಶುದ್ಧಿಗೊಳಿಸುವ ಪದ್ಧತಿ ಬಂತು. ಯಾಕೆ? ಲಕ್ಷ್ಮೀ ಸನ್ನಿಧಾನ ಆದ್ದರಿಂದ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ವಿಶೇಷತೆ ಗೋಮಯಕ್ಕಿರುವ ಮಹಿಮೆ ತಿಳ್ಕೊಳ್ಳಿ. ಪ್ರಶ್ನೆಗೆ ಅನುಗುಣವಾಗಿ ವೈಷ್ಣವ ಅಂತ ಭಗವಂತನ ಮತ್ತೊಂದು ಅಧಿಷ್ಠಾನದ ಬಗ್ಗೆ ಕೇಳಿದರು. ಗೋವಾದ ಮೇಲೆ ವೈಷ್ಣವನ ಸ್ಥಾನ ಕೊಟ್ಟರು. ಅವನನ್ನು ಹೇಗೆ ಆರಾಧಿಸಬೇಕು? ವೈಷ್ಣವೇ ಬಂಧು ಸತ್ಕೃತ್ಯ, ಇದು ಕೃಷ್ಣನ ಮಾತು. ನಮ್ಮ ಬಂಧುಗಳನ್ನು ನಮ್ಮ ಮನೆಗೆ ಬಂದಾಗ ಎಷ್ಟು ಆದರದಿಂದ ಕಾಣ್ತೇವೋ, ವಿಷ್ಣು ಭಕ್ತರು ಯಾವ ವರ್ಣದವರಾದರೂ ಕೂಡ ಬಂಧುಗಳಂತೆ ಅವರನ್ನು ಆದರದಿಂದ ಕಾಣಬೇಕು ಅಂತ ಭಾಗವತ ಹೇಳ್ತದೆ. ವಿಪ್ರನಿಗೂ ಅರ್ಥಾತ್ ಬ್ರಾಹ್ಮಣನಿಗೂ ವೈಷ್ಣವನಿಗೂ ಇರುವಂಥ ಅಂತರ ಇದೆ. ಬ್ರಾಹ್ಮಣ ಅಂದಾಗ ಅವನು ವಿಷ್ಣು ಭಕ್ತನಾಗಿದ್ದು ಉಳಿದವರಿಗಿಂತ ಶ್ರೇಷ್ಠತೆ ಅವನೊಳಗೆ ಕಾಣಬೇಕು ಅನ್ನೋದಕ್ಕೆ ಕೃಷ್ಣ ಅವನನ್ನು ಪ್ರತ್ಯೇಕೀಕರಿಸಿ ಹೇಳ್ದ. ವೈಷ್ಣವೇ ಎಂದಾಗ ವಿಪ್ರನೇ ಆಗಬೇಕು ಅಂತಿಲ್ಲ, ವಿಷ್ಣು ಭಕ್ತ ಅಂತಾಗಿದ್ದರೆ ಸಾಕಂತ. ಈ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿ ನಮಗೆ ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ವೈಷ್ಣವೇ ಬಂಧು ಸತ್ಕೃತ್ಯ ಅನ್ನುವಾಗ ಮತ್ತೊಂದು ಮಾತು ಬರೀತಾರೆ. ಅಲ್ಲಲ್ಲಲ್ಲಿ ವಿಜಯಧ್ವಜರು ಭಾರಿ ಅದ್ಭುತ ಅವರ ವ್ಯಾಖ್ಯಾನ. ಸುಮ್ಮನೆ ಹೇಳಿರ್ತೀನಿ, ಬ್ರಾಹ್ಮಣ ಸತ್ಕಾರ, ವೈಷ್ಣವ ಸತ್ಕಾರಗಳ ಬಗ್ಗೆ ಹಾಸ್ಯಕ್ಕೂ ಸರಿ ಅವರು ಬರೆದದ್ದು ಹಾಗಿದೆ, ನೋಡ್ಕೊಳ್ಳಿ. ಇತ್ತೀಚೆಗೆ ಏನಾಗಿದೆ ಅಂದರೆ, ಬ್ರಾಹ್ಮಣ ಸತ್ಕಾರ ಅಂದರೆ ಅಳಿಯ ಮಗನಿಗೆ ಹೇಳೋದಂತೆ. ಅಳಿಯ ಮಗಳು, ಅಳಿಯನೇ ಬ್ರಾಹ್ಮಣ, ಮಗಳೇ ಮುತ್ತೈದೆ, ವಿಶೇಷ ಅಂತಾರೆ. ಬೇರೆ ಕಡೆ ಹೋಗಿರಬಾರ್ದು. ನಾನು ಹೇಳಿದ್ದಲ್ಲ ಈ ಮಾತನ್ನು, ವಿಜಯಧ್ವಜರು ಒಂದು ಮಾತು ಬರೀತಾರೆ. ಬಂಧು ಸತ್ಕೃತ್ಯ ಮತ್ತು ಆತಿಥ್ಯೇನತು ವಿಪ್ರಾಗ್ರೆ ಎರಡೂ ಮಾತಿಗೆ ಅವರು ವಿವರಣೆ ಕೊಡ್ತಾ, ಮನೆಗೆ ವಿಪ್ರನನ್ನು ಕರಿ, ಅತಿಥಿಯ ಸತ್ಕಾರ ಮಾಡುವಂದು ಕೂಡಲೇ ಅಳಿಯ ಮಗಳನ್ನು ಕರೆಯೋದಲ್ಲ, ಯಾರನ್ನು ಕರೆದಿರ್ತಿ ವಿಪ್ರನನ್ನು ಅವನನ್ನು ಅಳಿಯನಂತೆ ನೋಡು ಅಂತ ಹೇಳ್ತಾರೆ. ಜಾಮಾತ್ರೀವ ಅಂತ ಬರೆದಿದ್ದಾರೆ. ಇದು ಅವ್ರ ವ್ಯಾಖ್ಯಾನ ವಿಶೇಷಗಳಿವೆಲ್ಲ. 11ನೇ ಸ್ಕಂದ ಬಹಳ ಅದ್ಭುತ ಅದು.
ಜಾಮಾತ್ರ ಅಂತಂದರೆ ಸಂಸ್ಕೃತದಲ್ಲಿ ಮಗಳು ಕೊಟ್ಟ ಅಳಿಯನಿಗೆ ಜಾಮಾತ್ರ ಅಂತ ಹೆಸರು. ಯಾವುದೇ ದಂಪತಿಗಳು ಮನೆಗೆ ಬಂದರೂ ವಿಪ್ರ ದಂಪತಿಗಳನ್ನು ಅಳಿಯ ಮಗಳು ಬಂದರು ಅಂಥೇಳೇ ಭಾವದಿಂದ ಸತ್ಕಾರ ಮಾಡಬೇಕಂತೆ. ಈ ಭಾವ ಮನುಷ್ಯನಿಗೆ ಬೇಕು. ಅಲ್ಲಿ ಅಷ್ಟು ವಿಶೇಷವಾದ ಆದರ, ಪ್ರೇಮ, ಸ್ನೇಹ ಅವರಲ್ಲಿ ತೋರಬೇಕು ಅಂತ ಈ ಅರ್ಥದಲ್ಲಿ ವ್ಯಾಖ್ಯಾನ ಬರೀತಾರೆ. ಹೀಗೆ ವೈಷ್ಣವರ ಸತ್ಕಾರ ಅಂದರೆ ಬಂಧುಗಳಂತೆ ಮಾಡು, ಬ್ರಾಹ್ಮಣನ ಸತ್ಕಾರ ಅಂದರೆ ಅಳಿಯ ಮಗಳಂತೆ ಮಾಡು ಅನ್ನೋ 2 ಉದಾಹರಣೆಗಳನ್ನು ಕೊಟ್ಟು ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ್ದಾನೆ. ಖಂ ಮರುಜ್ಜಲಂ, ಆಕಾಶ ಭಗವಂತನ ಮತ್ತೊಂದು ಪೂಜೆಗೆ ಸ್ಥಾನ. ಅಲ್ಲಿ ಹೇಗೆ ಮಾಡಬೇಕು? ಹೃದಿಖೇ ಧ್ಯಾನ ನಿಷ್ಠಯ. ಇದೆಲ್ಲ ಆಕಾಶದಲ್ಲಿ ದೇವರನ್ನು ಕಾಣ್ತೇನೆ ಅಂದರೆ ನಮಗೆ ಸುಲಭವಲ್ಲ. ಹಾಗಾದರೆ ಖ ಅಂತ ಹೇಳಿದ್ನಲ್ಲ ಅಂದರೆ ಹೃದಿಖೇ, ಹೃದಯದಲ್ಲೊಂದು ಆಕಾಶ ಇದೆ ಅಂತ. ಅದಕ್ಕೆ ಹೃದಯಾಕಾಶ ಅಂತ ಹೆಸರಂತೆ. ಹೃದಯಾಕಾಶದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಪೂಜೆ ಮಾಡಬೇಕಂತ. ಒಂದು ಸ್ವಲ್ಪ ಹೊತ್ತು, ದಿನಕ್ಕೆ ಒಂದು 5 ನಿಮಿಷ ಮಾಡಿದರೂ ಸಾಕಂತೆ ಹೃದಯದಲ್ಲಿ ಧ್ಯಾನ. ಒಂದು 5 ನಿಮಿಷ ಒಳ್ಳೆಯ ಸುಖಾಸನದಲ್ಲಿ ಕುಳಿತುಕೊಂಡು ನಮ್ಮ ಶ್ವಾಸೋಚ್ಛ್ವಾಸಗಳನ್ನು ನಿಯಂತ್ರಣಕ್ಕೆ ತಂದು 5 ನಿಮಿಷಗಳಷ್ಟು ಸಮಯ. ಇನ್ನೂ ಒಂದು ಕಡೆಯಲ್ಲಿ ಹೇಳ್ತಾರೆ ಕೆಲವು ಯೋಗಶಾಸ್ತ್ರದ ನಿಪುಣರು, 10 ಉಸಿರಾಟವನ್ನು ದೇವರ ಧ್ಯಾನ ಮಾಡಲಿಕ್ಕೆ ಮೀಸಲಿಡು ಸಾಕು ಅಂತಂತಾರೆ. ದಿನಕ್ಕೆ 10 ಉಸಿರಾಟ ಪರೀಕ್ಷೆ ಮಾಡಿ. ಅಲ್ಲ, ದಿನಕ್ಕೆ ಎಷ್ಟು ಉಸಿರಾಡ್ತೇವೆ ಅನ್ನೋದು ನಾವೇನು ಲೆಕ್ಕ ಇಟ್ಟಿಲ್ಲ. ಈಗ 10 ಉಸಿರಾಟ ಮಾಡು ಅಂತ ಹೇಳಿದ್ದಾರೆ. ನಾವು ಅಧ್ಯಯನ ಮಾಡುವಾಗ ನೋಡಿದ ಪುಸ್ತಕಗಳಲ್ಲಿ ಕಾಣಿಸ್ತವೆ. ಇದನ್ನು ಯಾವತ್ತೂ ಕೂಡ ಕಡಿಮೆ ಮಾಡಬೇಡ, ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗು. 10 ಉಸಿರಾಟ. ಉಸಿರಾಟದ ಜೊತೆಗೆ ನಮ್ಮ ಮನಸ್ಸು ಯಾವಾಗಲೂ ಇರ್ತದೆ. ಅದನ್ನು ಅಬ್ಸರ್ವ್ ಮಾಡಿ ಎಷ್ಟು ಉಸಿರಾಡಿಸಿದೆ, ದೇವರನ್ನು ಎಷ್ಟು ಧ್ಯಾನ ಮಾಡಿದೆ, ಹೀಗೆ ಲೆಕ್ಕ ಹಾಕ್ಕೊಂಡು ದಿನಕ್ಕೆ ಒಂದು 10 ಉಸಿರಾಟ ಅಷ್ಟು ಸಮಯವನ್ನು ಭಗವಂತನ ಧ್ಯಾನ ಮಾಡಲಿಕ್ಕೆ ಹೃದಯಾಕಾಶದಲ್ಲಿ ಇಡು ಅಂತಾನೆ ದೇವರು. ಹೃದಿಖೇ ಧ್ಯಾನ ನಿಷ್ಠಯ. ಮರುತ್ ಭಗವಂತನ ಮತ್ತೊಂದು ಪೂಜಾಧಿಷ್ಠಾನ. ಆಗಲೇ ಮರುತ್ ಶಬ್ದದ ಅರ್ಥ ಮುಖ್ಯ ಪ್ರಾಣ ಅಂತ ತಿಳಿಸಿದೆ. ಅದನ್ನು ಹೇಳ್ತಾರೆ, ವಿವರಣೆ ಮಾಡಿ. ವಾಯೌ ಮುಖ್ಯಧಿಯ. ವಾಯೌ ಮುಖ್ಯಧಿಯ, ಮುಖ್ಯ ಪ್ರಾಣನಿಗೆ ಮರುತ್ ಅಂತ ಕರೆದದ್ದು. ಮಾ ಅಂದರೆ ಲಕ್ಷ್ಮೀದೇವಿ, ಋತ ಅಂದರೆ ರಕ್ಷಣೆಗೆ ಒಳಪಟ್ಟವ. ಮುಖ್ಯ ಪ್ರಾಣ ಲಕ್ಷ್ಮೀದೇವಿಯ ರಕ್ಷಣೆಗೆ ಮಾತ್ರ ಒಳಪಟ್ಟಿದ್ದಾನಂತೆ. ಇನ್ಯಾರೂ ಅವನನ್ನು ಮಗನನ್ನಾಗಿ ಹಡಿಯಲ್ಲಂತೆ. ಅದಕ್ಕೆ ಅವಳೇ ತಾಯಿ ಅಂತ. ಅವಳೇ ತಾಯಿ. ಎಲ್ಲಿ ಹುಟ್ಟಿದರೂ ಮುಖ್ಯ ಪ್ರಾಣ ಲಕ್ಷ್ಮೀದೇವಿಯ ಮೂಲಕನೇ ಹುಟ್ಟೋದಂತೆ. ಬೇರೆಯವರಿಗೆ ಹುಟ್ಟಲ್ಲ, ಬೇರೆಯವರ ಹೊಟ್ಟೆಯಲ್ಲಿ ಬರಲ್ಲ. ಲಕ್ಷ್ಮೀ ಸನ್ನಿಧಾನ ಇದ್ದರೆ ಮಾತ್ರ ಬರ್ತಾಳೆ. ಹಾಗಾಗಿ ಮಾ ಲಕ್ಷ್ಮೀದೇವಿಯ ಋತ ರಕ್ಷಣೆಗೆ ಯಾವಾಗಲೂ ಒಳಪಟ್ಟದ್ರಿಂದ ಅವರಿಗೆ ಮಾರುತ ಮರುತ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತಾನೆ. ಅವನು ಭಗವಂತನ ವಿಶೇಷ ಪೂಜಾ ಅಧಿಷ್ಠಾನ, ಪೂಜಾಸ್ಥಾನ. ಯಾವ ಭಾವನೆಯಿಂದ ಮಾಡಬೇಕು? ಮುಖ್ಯಧೀಯ. ಬಹಳ ಅರ್ಥ ಇದೆ ಮುಖ್ಯಧೀಯ ಅಂದರೆ. ಜೀವರಲ್ಲಿ ಅತ್ಯುತ್ತಮ ಅನ್ನೋದು ಮುಖ್ಯಧೀಯಂತೆ. ಜೀವರಲ್ಲಿ ಅತ್ಯುತ್ತಮ. ಯಾಕೆಂದರೆ ಜೀವ ದೇಹದ ಒಳಗೆ ದೇಹದ ಹೊರಗೆ ಬರುವಾಗೆಲ್ಲ ಮುಖ್ಯ ಪ್ರಾಣಂದೇ ಕೆಲಸ. ಮೇಲೆ ಕರ್ಕೊಂಡು ಹೋಗಬೇಕಾ ಇಲ್ಲ ಕೆಳಗೆ ಕರ್ಕೊಂಡು ಹೋಗಬೇಕಾ? ಎರಡೂ ಕಡೆ ಬೇಡ, ಒಳಗೆ ಇರಬೇಕಾ? ಮುಖ್ಯ ಪ್ರಾಣನೇ ಬೇಕಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಷಟ್ಪ್ರಶ್ನೆಗಳನ್ನು ನೋಡಿಕೊಂಡು ವಾಯುವಿನ ಜೀವೋತ್ತಮತೆಯನ್ನು ಚೆನ್ನಾಗಿ ಸ್ಥಿರ ಮಾಡಿಕೊಳ್ಬೇಕು ಷಟ್ಪ್ರಶ್ನೋಪನಿಷತ್ತಿನ ಮೂಲಕ. ಆ ಮುಖ್ಯ ಪ್ರಾಣನಲ್ಲಿ ಅವನ ಅಧಿಷ್ಠಾನದಲ್ಲಿ ಭಗವಂತನನ್ನು ಪೂಜೆ ಮಾಡಬೇಕು. ದಿನಾ ನಮಗಿದು ಕರ್ತವ್ಯ. ಯಾಕೆ? ಮುಖ್ಯ ಪ್ರಾಣನೊಳಗೆ ಭಗವಂತನ ಸನ್ನಿಧಾನ ಯಾವತ್ತೂ ಕಡಿಮೆ ಆಗಲ್ಲಂತೆ, ಯಾವತ್ತೂ ಕೊರತೆ ಇಲ್ಲ. ಕ್ಷೀರ ಸಮುದ್ರದಲ್ಲಿ ದೇವರಿಲ್ಲ ಅಂತ ಯಾವತ್ತಾದರೂ ಆಗ್ತದ? ಕ್ಷೀರ ಸಮುದ್ರ ಸದಾ ದೇವರ ಸನ್ನಿಧಾನಕ್ಕೆ ಪಾತ್ರ.
ಹಾಗೆ ಮುಖ್ಯ ಪ್ರಾಣ ಸದಾ ದೇವರ ಸನ್ನಿಧಾನಕ್ಕೆ ಪಾತ್ರ ಅಂತ. ಉಳಿದವ್ರದ್ದೆಲ್ಲ ಅಧಿಷ್ಠಾನದಲ್ಲಿ ಹಾಗಿರಲ್ಲ, ಸ್ವಲ್ಪ ಹೋಗಿ ಬರೋದು ಎಲ್ಲ ಮಾಡ್ತಿರ್ತಾನೆ ದೇವರು. ಮುಖ್ಯ ಪ್ರಾಣನಲ್ಲಿ ಹಾಗಿಲ್ಲ ಅಂತ ಹೇಳ್ತಾರೆ. ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದನಭಿಮತಂ ಭೂರಿ ಮೇ ಭೂತಿ ಹೇತು ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದನಭಿಮತಂ ಭೂರಿ ಮೇ ಭೂತಿ ಹೇತು. ತ್ರಿವಿಕ್ರಮ ಪಂಡಿತರು ಈ ಮಾತನ್ನು ವಾಯುಸ್ತುತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಹಾಸಾಂಬುಪೂರ. ಇದೆಲ್ಲ ಮಾತಿನಿಂದ ಅರ್ಥ ಮಾಡಿಕೊಳ್ಬೇಕು. ಶ್ರೀವತ್ಸಾಂಕಾಧಿವಾಸೋಚಿತ ತರಸರಳ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿಭಿಂದ್ಯಾತ್. ಶ್ರೀಮದಾನಂದ ತೀರ್ಥರು ಅಂದರೆ ಕ್ಷೀರಸಾಗರ, ಮುಖ್ಯ ಪ್ರಾಣ ಅಂದರೆ ಅದು ಕ್ಷೀರಸಾಗರದಂತೆ ಯಾವಾಗಲೂ ದೇವರ ಸನ್ನಿಧಾನ, ಜೀವೋತ್ತಮನಾದ್ದರಿಂದ. ಹಾಗಾಗಿ ಜೀವೋತ್ತಮ ಮುಖ್ಯ ಪ್ರಾಣ ಭಗವಂತನ ಸನ್ನಿಧಾನಕ್ಕೆ ಯಾವಾಗಲೂ ಪಾತ್ರ ಅಂತ ಅಲ್ಲಿ ದೇವರನ್ನು ಆರಾಧನೆ ಮಾಡಬೇಕು. ಅದು ಸಿದ್ಧಿ ತಂದು ಕೊಡ್ತದೆ. ಜಲಂ, ನೀರಿನಲ್ಲಿ ದೇವರನ್ನು ಆರಾಧಿಸೋದು ಅಂದರೆ ಅರ್ಥ ಏನು? ಕೃಷ್ಣ ಹೇಳ್ದ, ಉದ್ಧವ, ತೋ ದ್ರವ್ಯೈಸ್ತೋಯ ಪುರಸ್ಕೃತೈ. ನೋಡಿ, ತೋಯೇ ದ್ರವ್ಯೈಸ್ತೋಯ ಪುರಸ್ಕೃತೈ. ಭಗವಂತನನ್ನು ದಿನನಿತ್ಯ ನೀರಿನಿಂದ ಅಭಿಷೇಕ ಮಾಡೋದು, ಅಥವಾ ಆ ನೀರಿನಲ್ಲಿ ದೇವರ ಸನ್ನಿಧಾನ ಇದೆ. ಚಿದ್ರೂಪಿ ಭಗವಾನ್, ಸ್ವಯಂ ಭಗವಂತ ಆ ನೀರಿನೊಳಗೆ ದಿನಾ ಸನ್ನಿಹಿತನಾಗಿರ್ತಾನೆ, ಯಾವಾಗಲೂ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ನಾವು ಸ್ನಾನ ಮಾಡುವಾಗಲೂ ಆ ನೀರಿನೊಳಗಿರುವ ಪರಮಾತ್ಮನ ಸ್ಮರಣೆ ಮಾಡಿ ನಮ್ಮ ದೇಹವನ್ನು, ನಮ್ಮ ಮಲಿನವನ್ನು ಕಳೆದುಕೊಳ್ಬೇಕಂತ. ದಿನನಿತ್ಯ ಕರ್ಮ ಪ್ರಾರಂಭ ಮಾಡೋದೇ ನೀರಿನಿಂದ ಅಲ್ವೇ? ಅದನ್ನು ಕೃಷ್ಣ ತೋಯೈ ದ್ರವ್ಯೈ ಸ್ತೋಯ ಪುರಸ್ಕೃತೈ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ರಹಸ್ಯ, ದೇವರಿಗೆ ಪೂಜೆ ಮಾಡುವಾಗ ಏನಿಲ್ದಿದ್ರೂ ಬೇಡ ಅಂತೆ, ಎಲ್ಲ ಇದ್ದರೂ ಸರಿ ಅಂತೆ, ನೀರು ಮಾತ್ರ ಇಲ್ಲದೆ ಇರಲೇಬಾರ್ದಂತೆ. ಎಲ್ಲ ಇಟ್ಟಿದ್ದಾನೆ, ನೀರನ್ನು ಒಂದು ಇಟ್ಟಿಲ್ಲ ಅಂದರೆ ಏನಿಟ್ಟರೂ ಲಾಭ ಇಲ್ಲ ಅಂತ ಹೇಳ್ತಾರೆ. ಏನೂ ಇಟ್ಟಿಲ್ಲ, ನೀರು ಒಂದನ್ನೇ ಇಟ್ಟಿದ್ದಾನೆ ಅಂದರೆ ಎಲ್ಲ ಇಟ್ಟಿದ್ದಾನೆ ಅಂತ ಅರ್ಥ ಅಂತ. ಅದಕ್ಕೆ ಕೃಷ್ಣ ಉಪದೇಶ ಮಾಡುವಾಗ ಉದ್ಧವನಿಗೆ ಹೇಳ್ದ, ದ್ರವ್ಯೈಸ್ತೋಯ ಪುರಸ್ಕೃತೈ ಅಂತಂದ. ಅದಕ್ಕೆ ನೈವೇದ್ಯ ಮಾಡುವ ಮುನ್ನ, ಎಲ್ಲ ನೈವೇದ್ಯದ ಪದಾರ್ಥಗಳನ್ನು ತಂದಿಡುವ ಮುನ್ನವೇ ನೀರಿಟ್ಟಿರ್ಬೇಕಂತ. ಮೊದಲು ತೋಯ ಪುರಸ್ಕೃತೈ, ನೀರನ್ನು ಮೊದಲಿಡು, ಉಳಿದೆಲ್ಲ ದ್ರವ್ಯವನ್ನು ಆಮೇಲೆ ಇಡು ಅಂತ ಹೇಳ್ತಾರೆ. ಇಷ್ಟು ಸೂಕ್ಷ್ಮ ನೀರಿಗಷ್ಟು ಶಕ್ತಿ, ನೀರಿನಲ್ಲಿ ಅಂಥ ದೇವರ ಸನ್ನಿಧಾನ ಇದೆ. ಹಾಗಾಗಿ ನೀರಿನ ಸ್ಥಾನವನ್ನು ತಿಳಿದು ಅಲ್ಲಿ ನನ್ನನ್ನು ಆರಾಧನೆ ಮಾಡು ಅಂತ ಭಗವಂತ ಹೇಳ್ತಾನೆ. ಭೂಹು ಆತ್ಮ ಸರ್ವಭೂತಾನಿ. ಭೂಮಿ ಅದು ಕೂಡ ಪರಮಾತ್ಮನ ವಿಶೇಷ ಅಧಿಷ್ಠಾನ, ಪೂಜಾಸ್ಥಾನ ಅಂತ ಹೇಳ್ದ. ಭೂಮಿ ಹೇಗಾಗ್ತದೆ, ಯಾವ ರೂಪದಲ್ಲಿ ದೇವರ ಪೂಜಾ ಅಧಿಷ್ಠಾನ ಆಗ್ತದೆ? ಸ್ಥಂಡಿಲೆ ಮಂತ್ರಹೃದಯೈ ಭೋಗೈರಾತ್ಮಾನಮಾತ್ಮನಿ. ಯಜ್ಞಯಾಗಗಳನ್ನು ಮಾಡುವಾಗ ಸ್ಥಂಡಿಲದಲ್ಲೇ ಮಾಡಬೇಕಲ್ವ? ಸ್ಥಂಡಿಲ ಹಾಕದೇನೆ, ಮಂಡಲ ಹಾಕದೇನೆ ಹೋಮ ಹವನ ನೈವೇದ್ಯ ಪೂಜೆ ಎಲ್ಲ ಎಲ್ಲಿ ಮಾಡಬೇಕು? ಭೂಮಿ ಅಲ್ಲದೆ ಇನ್ನೆಲ್ಲಿ ಮಾಡಬೇಕು? ಹಾಗಾಗಿ ಸ್ಥಂಡಿಲೆ ಮಂತ್ರಹೃದಯೈ, ಚೆನ್ನಾಗಿ ಮಂತ್ರಗಳನ್ನು, ಅವುಗಳ ಹೃದಯವನ್ನು ಅರ್ಥೈಸಿಕೊಂಡು ಸ್ಥಂಡಿಲ ಹಾಕುವುದ್ರ ಮೂಲಕ ಭಗವಂತನ ಪೂಜಾ ಸನ್ನಿಧಾನ ಇದು ಅಂತ ಆರಾಧನೆ ಭೂಮಿಯಲ್ಲಿ ಮಾಡು. ಕೊನೆಯದಾಗಿ ಹೇಳಿದ ಕೃಷ್ಣ, ಆತ್ಮ ಸರ್ವಭೂತಾನಿ ಅಂತ. ಆತ್ಮ, ಆತ್ಮ ಅಂದರೆ ಆತ್ಮಾನಮಾತ್ಮನಿ. ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ. ನಮ್ಮ ನಿಮ್ಮೆಲ್ಲರ ಈ ಭೌತಿಕವಾದ ದೇಹ ಭಗವಂತನ ಪೂಜಾ ಸನ್ನಿಧಾನ, ಪೂಜಾ ಸ್ಥಾನ ಅದು. ಅದಕ್ಕೆ ದೇಹವನ್ನು ಯಾವಾಗಲೂ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ದೇಹ ಯಾವತ್ತೂ ಅಶುದ್ಧವಾಗಿ ಇಟ್ಕೊಳ್ಬಾರ್ದು. ವೈರಾಗ್ಯದ ಹೆಸರಿನಲ್ಲಿ ದೇಹ ಎತ್ತೆತ್ರ ಪತ್ತತ್ರ ಮಾಡಿಕೊಳ್ಬಾರ್ದು ಅಂತಿದೆ.
ಮಡಿಯೋ ಮೈಲಿಗೆಯೋ ಆಚಾರವೋ ವಿಚಾರವೋ ಅಥವಾ ವೈರಾಗ್ಯವೋ ಇದೆಲ್ಲ ಹೆಸರಿನಿಂದ ಮನುಷ್ಯ ತನ್ನ ದೇಹವನ್ನು ಏನೇನೋ ಮಾಡ್ಕೊಳ್ತಾನೆ. ಹಿಂಗ್ಯಾಕಿದ್ದೀರಿ, ಚೆನ್ನಾಗಿರ್ಬೋದಲ್ಲ, ಇಲ್ಲ ವೈರಾಗ್ಯ ಬಂದಿದೆ ಅಂತಾನೆ. ನಿನ್ನ ಹಣೆ ಭಾರ. ಎಡವಟ್ಟಾಗಿರೋದನ್ನು ವೈರಾಗ್ಯ ಅಂತ ಹೇಳಲಿಕ್ಕೆ ಶುರು ಮಾಡಿದರೆ ಹೆಂಗೆ? ಅದು ಜವಾಬ್ದಾರಿ ಅವನದೇ ಇರ್ತದೆ. ಅದಕ್ಕೆ ಅಲ್ವೇ ದಾಸರಾಯರು ಹರಿಕಥಾಮೃತ ಸಾರದಲ್ಲಿ ಉಪನಿಷತ್ತಿನ ಸಂದೇಶ ಕೊಡ್ತಾರೆ. ನಮ್ಮೆಲ್ಲರ ದೇಹವೇ ದೋಣಿ, ನಮ್ಮೆಲ್ಲರ ದೇಹವೇ ಭಗವಂತನ ಮಂದಿರ, ನಮ್ಮೆಲ್ಲರ ದೇಹವೇ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕಿರುವ ವೀಣೆ, ದೈವಿ ವೀಣೆ ಅಂತ ಕರೆದಿದ್ದಾರೆ ದೇಹವನ್ನು. ಒಂದು ಉಪನಿಷತ್ತಿನಲ್ಲಿ ಹೇಳಿದ ಮಾತು, ಇದೊಂದು ದೈವಿ ವೀಣೆ ಅಂತ. ಇದರ ಮುಖದಿಂದ ಯಾವಾಗಲೂ ಶಬ್ದ ಬರ್ತಾ ಇದೆನೋ ಇಲ್ಲೋ? ವೀಣೆ ಯಾವಾಗಲೂ ಶಬ್ದ ಬರ್ತಾ ಇರ್ತದೆ. ಅದರಿಂದ ವೀಣೆಯಂತೆ ನಮ್ಮ ದೇಹ, ಇದರೊಳಗಿರುವ ನರನಾಡಿಗಳೆಲ್ಲ ವೀಣೆಯ ಮೇಲ್ಭಾಗದಲ್ಲಿರುವಂತಹ ಆ ತಂತಿಗಳು ಅಂತ ಭಾವಿಸಬೇಕು. ಅದಕ್ಕೆ ಏನು ಬೇಕಾದಂಗೆ ದೇಹದಿಂದ ಮಾತನಾಡಬಾರ್ದು ಅಂತ ಹೇಳ್ತಾರೆ. ಅಪಶ್ರುತಿ ಬಂದರೆ ವೀಣೆ ಸರಿಯಿಲ್ಲ ಅಂತ. ದೇಹದೊಳಗೆ ಆಡಬಾರದ ಶಬ್ದ ಅಪಶಬ್ದಗಳು ಬಂದರೆ ಆ ವೀಣೆ ಸರಿಯಿಲ್ಲ ಅಂತ, ದೇವರಿಗೆ ನಾವು ಮಾಡುವ ದ್ರೋಹ ಅಂತ ಆಗ್ತದೆ. ದ್ರೋಹ ಮಾಡಬಾರ್ದು, ಅಪಶಬ್ದಗಳನ್ನು ಬಾಯಿಯಿಂದ ಬರೋ ಹಾಗೆ ನೋಡ್ಕೊಳ್ಬಾರ್ದು. ಸರಿಯಾಗಿ ತಂತಿಗಳನ್ನು ಟೈಟ್ ಮಾಡಿ 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 ಸರಿಪಡಿಸಿ ವೀಣೆಯನ್ನು ಒಳ್ಳೆ ಶ್ರುತಿ ಬರೋ ಹಾಗೆ ಮಾಡ್ತಾರಲ್ವ ವೀಣಾವಾದಕರು. ಆ ಜವಾಬ್ದಾರಿ ದೇಹದ ತಂತಿಗಳನ್ನು ಟೈಟ್ ಮಾಡ್ಕೊಳ್ಬೇಕು. ಬಾಯಿಯಿಂದ ಹೊರ ಬಂದರೆ ದೇವರ ನಾಮ, ದೇವರ ಪದಗಳು ಪದ್ಯಗಳು ಬರೋ ಹಾಗೆ ಮಾಡಿ ಒಳ್ಳೆ ಶ್ರುತಿ ಬರೋ ಹಾಗೆ ಮಾಡ್ಕೊಳ್ಬೇಕು. ಕಂಠ ಮಧುರವಾದ ಕಂಠ, ಗಂಭೀರವಾದ ನಾದ. ಆ ನಾದ ನಾಭಿಯಿಂದ ಪ್ರಾರಂಭ ಆಗಬೇಕು. ಸ್ತ್ರೀ ಆಗಲಿ ಪುರುಷರಾಗಲಿ ಕುತ್ತಿಗೆಯಿಂದ ಹೇಳಬಾರ್ದು, ನಾಭಿಯಿಂದ ಪ್ರಾರಂಭ ಆಗಬೇಕು ಓಂಕಾರದ ನಾದ. ಆಗ ಈ ದೇಹ ಅನ್ನೋ ವೀಣೆ ಸಾರ್ಥಕ ಅಂತ ಆಗ್ತದೆ. ಹಾಗಾಗಿ ಆತ್ಮಾನಮಾತ್ಮನಿ ಅಂದರೆ ಒಂದು ಅಭಿಪ್ರಾಯ ಹೀಗೂ ಹೇಳ್ತಾರೆ, ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯಜೇತಮಾಂ. ಸರ್ವಭೂತಾನಿ, ಎಷ್ಟೆಲ್ಲ ಪ್ರಪಂಚದಲ್ಲಿ ಭೂತ ಜೀವರಿದ್ದಾರೋ ಅವರೆಲ್ಲ ನನ್ನ ಪೂಜಾ ಪದ ಅಂತ ಹೇಳಿಬಿಟ್ಟ ಕೊನೆಗೆ ದೇವರು. ಎಲ್ಲವೂ ನನ್ನ ಪೂಜಾ ಸ್ಥಾನವೇನೋ? ಯಾವುದದು? ಹೇಗೆ ಆರಾಧನೆ ಮಾಡಬೇಕು? ಸರ್ವಭೂತೇಷು ಕ್ಷೇತ್ರಜ್ಞಂ ಸಮತ್ವೇನ ಯಜೇತಮಾಂ. ವಸ್ತುಗಳು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ಲಿಕ್ಕೆ ಇರ್ತದೆ, ಆದರೆ ಜೀವರು ಬೇರೆ ಬೇರೆ ಕಾರ್ಯದೊಳಗೆ ತೊಡಗಿಸ್ಕೊಂಡಿರ್ತಾರೆ. ಆದರೆ ನಾನು ಮಾತ್ರ ಅವುಗಳಲ್ಲೆಲ್ಲ ಇದ್ದೇನಲ್ಲ, ಸಮನಾಗೇ ಇದ್ದೇನೆ ಅಂತ ನನ್ನನ್ನು ಆರಾಧನೆ ಮಾಡು. ದೇವರ ಸಮತ್ವದ ದೃಷ್ಟಿ ಸರ್ವಭೂತಗಳಲ್ಲಿಯೂ ನಡೆಸಿದ್ವಿ ಅಂದರೆ ಸರ್ವಭೂತಗಳ ಅಧಿಷ್ಠಾನದಲ್ಲಿ ಪೂಜೆ ಮಾಡಿದ್ವಿ ಅಂತ ಅಭಿಪ್ರಾಯ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಉದ್ಧವನನ್ನು ಕುರಿತು ಹೇಳಿದ ಭಾಗವತ ಧರ್ಮಗಳನ್ನು ಸೂರ್ಯೋಗ್ನಿ ಖಂ ಮರುದ್ವಾಯು ಅನ್ನೋದನ್ನು ತಿಳಿದುಕೊಳ್ಬೇಕು. ಇಂಥ ಪೂಜೆಯನ್ನು ಇಂಥ ಅಧಿಷ್ಠಾನಗಳಲ್ಲಿ ಯಾರು ಮಾಡ್ತಾನೆ ಸಾಧಕ, ಅವ ನನ್ನನ್ನು ಬೇಗ ಕಾಣ್ತಾನೆ. ಅಥೈತತ್ ಪರಮಂ ಗುಹ್ಯಂ ಶೃಣ್ವತೋ ಯದುನಂದನ. ಹೇ ಯದುನಂದನ, ಉದ್ಧವ, ಇದೆಲ್ಲ ಬಹಳ ಗುಹ್ಯವಾದ ವಿಷಯಗಳು. ಇವುಗಳ ರಹಸ್ಯವನ್ನು ತಿಳಿತಾನೆ ಯಾರು ಹೇಳ್ತಾನೆ, ಅವ ನನ್ನ ನಿಜವಾದ ಭೃತ್ಯ ಅಂತ ಆಗ್ತಾನೆ ಅಂತಂದ. ನೈಜ ಭೃತ್ಯ. ಸುಗೋಪ್ಯಮಪಿ ವಕ್ಷ್ಯಾಮಿ ತ್ವಮ್ಮೇ ಭೃತ್ಯ ಸುಹೃತ್ಸಕ. ಬಹಳ ಗುಹ್ಯವಾದದ್ದಾದರೂ ನಿನ್ನನ್ನು ಕುರಿತು ಅದನ್ನು ಹೇಳ್ತೇನೆ, ಯಾಕೆಂದರೆ ನೀ ನನ್ನ ಸ್ನೇಹಿತನೂ ಹೌದು, ನನ್ನ ಭೃತ್ಯನೂ ಹೌದು, ನನ್ನ ಭಕ್ತನೂ ಹೌದು. ಆ ಕಾರಣದಿಂದ ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅಂದರೆ ಅದರ ತತ್ವ, ಯಾರೆಲ್ಲ ಈ ಗುಹ್ಯವನ್ನು ತಿಳಿತಾ ಇದ್ದಾರೆ ಹೇಳ್ತಾರೆ ಅವರೆಲ್ಲರೂ ದೇವರಿಗೆ ಅತ್ಯಂತ ಭೃತ್ಯರಾಗ್ತಾರೆ, ಸ್ನೇಹಿತರಾಗ್ತಾರೆ ಅನ್ನೋ ಫಲವನ್ನು ಈ ಮಾತಿನಿಂದ ನಮಗೆ ಸೂಚನೆ ಮಾಡ್ತಾನೆ. ಹೀಗೆ ಕೃಷ್ಣ ಪರಮಾತ್ಮ ಉದ್ಧವನ ಮೇಲೆ ಪರಮ ಪ್ರೀತಿಯಿಂದ, ಅರ್ಜುನನ ಮೇಲೆ ಪ್ರೀತಿಯಿಂದ ಹೇಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ, ಇವನ ಮೇಲಿರೋ ಪರಮ ಪ್ರೀತಿಯಿಂದ ಭಾಗವತ ಧರ್ಮಗಳನ್ನು ಒಳಗೊಂಡು ಉದ್ಧವ ಗೀತೆಯನ್ನು ಉಪದೇಶ ಮಾಡಿದ ಅಂತ 11ನೇ ಸ್ಕಂಧದಲ್ಲಿ ಇದನ್ನು ನಾವು ನೋಡ್ತೇವೆ.
ಇಂಥ ಉದ್ಧವ ಗೀತೆ ಕಾಲಕಾಲಕ್ಕೆ ಸಮಯ ಸಿಕ್ಕಾಗೆಲ್ಲ ಅನುಷ್ಠಾನಕ್ಕೆ ತರುವ ಪ್ರಯತ್ನ, ಹೇಳುವ ಪ್ರಯತ್ನ, ತಿಳಿಯುವ ಪ್ರಯತ್ನ ಮಾಡಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು 12ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಬುದ್ಧಾವತಾರದ ಚರಿತ್ರೆಯ ಸಂಕ್ಷೇಪವನ್ನು ನಾವು ನೋಡ್ತೇವೆ. ಶುಕಮುನಿಗಳು ತಿಳಿಸಿದ್ದು, ಬುದ್ಧನಾಗಿ ಭಗವಂತ ಅವತಾರ ಮಾಡ್ತಾನೆ. ಕಾರಣ ಏನು? ವೇದದ ದಾರಿಯನ್ನು ಮೋಕ್ಷಕ್ಕೆ ಯೋಗ್ಯರಲ್ಲದವರು ಹಿಡಿದಿದ್ರಂತೆ. ಕೆಲವೊಮ್ಮೆ ಹಾಗೂ ಆಗ್ತದೆ. ಅವರು ಅದನ್ನು ಅವಲಂಬಿಸಿದ್ದು ಅಪರಾಧವೇ. ಅವರನ್ನು ಪುನಃ ಸರಿದಾರಿಗೆ, ಅವರಿಗೆ ಯೋಗ್ಯವಾದ ದಾರಿಗೆ ತರಿಸ್ಬೇಕಲ್ಲ. ಅದಕ್ಕೆ ಭಗವಂತ ಬುದ್ಧನಾಗಿ ಅವತರಿಸಿ ಕೆಲವೇ ಸಮಯಗಳಲ್ಲಿ ಸಣ್ಣ ಮಗುವಾದಾಗಲೇ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಮಗು ಏನೋ ಮಾತಾಡ್ತದಲ್ಲ ಅಂತ ಎಲ್ರಿಗೆ ಕುತೂಹಲ ಆಗಿ ಏನು ಹೇಳ್ತಾನೆ ಕೇಳೋಣ ಅಂತ ಬಂದ್ರಂತೆ. ಈ ಮಗುವಿನ ಬಾಯಲ್ಲಿ ಬಂದ ಮಾತುಗಳು ಏನು? ವೇದದ ದಾರಿ ಅವಲಂಬಿಸಿದ್ರಲ್ಲ ಅರ್ಹರಲ್ಲದವರು, ಅನರ್ಹರು, ಅವರನ್ನು ಕುರಿತು ಹೇಳ್ದ ವೇದಗಳು ಅಪ್ರಮಾಣ ಅಂತ ಹೇಳ್ದ. ಅವರು ಇಷ್ಟು ದಿವಸ ಅವಲಂಬಿಸಿದ್ರು. ಈ ಮಗುವಿನ ಬಾಯಲ್ಲಿ ಅಪ್ರಮಾಣ ಅಂತ ಬಂದ ಕೂಡಲೇ ಅವ್ರ ಬುದ್ಧಿ ಕೆಟ್ಟೋಯ್ತು. ಓ, ವೇದಗಳು ಅಪ್ರಮಾಣ, ಹಾಗಾದರೆ ಶೂನ್ಯವೇ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು. ಶೂನ್ಯ ಅಂತ ತಿಳಿದು, ಅಪ್ರಮಾಣ ಅಂತ ತಿಳಿದು ಅಜ್ಞಾನವೇ ಎಲ್ಲೆಡೆ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಯಾರೂ ಕೂಡ ವೇದಗಳನ್ನು ಅವಲಂಬಿಸಿ ಹೋಗೋ ಕಾರಣ ಇಲ್ಲ ಅಂತ ಈ ತಿಳುವಳಿಕೆ ಅವರಿಗೆ ಬಂದ್ಬಿಡ್ತು. ವಾಸ್ತವಿಕವಾಗಿ ಇದನ್ನು ಪ್ರಶಾಂತ ವಿದ್ಯಾ ಅಂತ ಕರೆದಿದ್ದಾರೆ ಹಿರಿಯರು. ದೇವತೆಗಳಿಗೆಲ್ಲ ಇದೇ ಮಾತುಗಳಿಗೆ ಸರಿಯಾದ ವಿವರಣೆ ಸಿಕ್ತಂತೆ. ಆದರೆ ಅಸುರರು ಇದೇ ಮಾತುಗಳಿಗೆ ಯಾವುದಾದ್ರ ಅರ್ಥ ಅಲ್ವೋ ಅದನ್ನು ತಿಳ್ಕೊಂಡ್ರಂತೆ. ಅದೇ ಅಚಿಂತ್ಯ ಶಕ್ತಿ, ಭಗವಂತನ ಅಚಿಂತ್ಯ ಶಕ್ತಿ. ಹೀಗೆ ಬುದ್ಧಾವತಾರ ಮಾಡಿದಾಗ ಭಗವಂತ ಅವರನ್ನು ತಪ್ಪುದಾರಿಗೆ ಕಳಿಸಿದ, ಅವರ ಸಾಧನೆಯಿಂದ ವಿಮುಖರನ್ನು ಮಾಡಿಸಿದ. ಹಾಗಾಗಿ ಬುದ್ಧಾವತಾರ ಮೋಹಕ ಅಂತ ಪ್ರಸಿದ್ಧಿ ಪಡಿತಷ್ಟೆ. ಸಜ್ಜನ ಮೋಹಕ ಅಲ್ಲ, ದುರ್ಜನ ಮೋಹಕ ಅಂತಾರೆ ಅದಕ್ಕೆ ಮಧ್ವಾಚಾರ್ಯರು. ದುರ್ಜನ ಮೋಹಕ ಬುದ್ಧಾವತಾರ ಅಂತ ಹೇಳಬೇಕಷ್ಟೆ. ಕೆಲವರು ಮತ್ತೆ ಯಾಕಂದ್ರೆ ವಾದ ಮಾಡ್ತಾರೆ, ಏನೇ ಆಗಲಿ ಮೋಹ ಅನ್ನೋದು ದೇವ್ರು ಮಾಡಲೇಬಾರ್ದು ಅಂತ. ಅದನ್ನು ನೀನು ಯಾರು ಹೇಳಲಿಕ್ಕೆ? ಅವನು ಏನಾದರೂ ಮಾಡ್ಕೊಳ್ತಾನಪ್ಪ. ಯಾರನ್ನು ಮೋಹಗೊಳಿಸ್ಬೇಕೋ ಗೊಳಿಸ್ತಾನೆ, ಯಾರನ್ನು ಮೋಹಗೊಳಿಸಬಾರ್ದೋ ಅವರನ್ನು ಮೋಹದಿಂದ ದೂರ ಮಾಡ್ತಾನೆ. ಹೀಗೆ ಬುದ್ಧಾವತಾರದ ಚರಿತ್ರೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ಕೊಡ್ತದೆ. ಅಲ್ಲ, ಅವನ ಪರಂಪರೆಯವರು ಬುದ್ಧನನ್ನು ಅಪಾರ್ಥ ಮಾಡಿಕೊಂಡ್ರು. ಆದರೆ ಬುದ್ಧ ವಿಷ್ಣುವಿನ ವಿಶೇಷ ಅವತಾರ 10ರಲ್ಲಿ ಬರ್ತದೆ. ಮುಂದೆ ಬಂದ ಪರಂಪರೆ ಇತಿಹಾಸಗಳಲ್ಲಿ ಅವನದೇ ಹೆಸರನ್ನು ಮುಂದಿನವರು ಇಟ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದೊಂದು ಮೋಹಕವಾದ ಪ್ರಪಂಚ ಜಗತ್ತಿಗೆ ಬೆಳೆದು ಬಿಡ್ತು. ಅಹಿಂಸೆಯನ್ನು ಧರ್ಮ ಅಂತ ಅವಲಂಬಿಸಿದರು, ಆದರೆ ವೇದಗಳನ್ನು ಅಲ್ಲಗಳೆದರು. ವೇದದ ಆಚರಣೆಗಳನ್ನು ಅಲ್ಲಗಳೆದು ಶ್ರುತಿಗೆ ವಿರುದ್ಧವಾದ ಪರಂಪರೆಯನ್ನು ಜಗತ್ತಿಗೆ ಬೆಳೆಸಿದ್ದಾರೆ. ವಾಸ್ತವಿಕವಾಗಿ ಬುದ್ಧ ಅಂತೇನು ವಿಷ್ಣು ಇದ್ದಾನೆ, ಅವನಿಂದ ಬಂದ ಪ್ರಶಾಂತ ವಿದ್ಯೆ ಇದೆ, ಅದು ವೇದಕ್ಕೆ ವಿರುದ್ಧ ಅಲ್ಲ ಅಂತ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಆಮೇಲೆ ಚರ್ಚೆ ಮಾಡೋರು ಯಾವಾಗಲೂ ಇದ್ದೇ ಇರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಅದು ಗೊಂದಲ ಮಾಡೋದು, ಅವನೇ ಇವನು ಅನ್ನೋದು, ಇವನೇ ಅವನು ಅನ್ನೋದು, ಇದು ಬಗೆಹರಿಯಲ್ಲ. ಇದನ್ನು ಪೂರ್ಣ ಸರಿಪಡಿಸ್ತೇನೆ ಅಂತ ಹೋಗಬೇಡ್ರಿ. ಅವು ಇರೋದೇ. ಒಬ್ಬ ಸುಭಾಷಿತಕಾರ ಹೇಳ್ತಾನಲ್ಲ, ಹಾವನ್ನು ತೊಗೊಂಡು ತಲೆ ಮೇಲೆ ಹೂವಂತಾದರೂ ಏರಿಸ್ಕೊಳ್ಬೋದಂತೆ. ಭಾಳ ಕಷ್ಟಪಟ್ಟು ಸಮುದ್ರವನ್ನು ನಮ್ಮ ಭುಜ ಫಲದಿಂದಲೇ ಹೊಡೆದಾದರೂ ದಾಟಿ ಬಿಡ್ಬೋದಂತೆ. ಆದರೆ ಈ ಏನೂ ತಿಳಿಯಲ್ಲ ಅಂತಲ್ಲ, ತಿಳಿದಿದೆ ಅಂತಿಲ್ಲ, ಈ ಅರ್ಧಮರ್ಧ ಇದ್ದವರನ್ನು ಸತ್ಯ ಹೇಳಿ ಪ್ರೀತಿ ಪಡಿಸ್ತೇನೆ ಅಂದರೆ ಸಾಧ್ಯ ಇಲ್ಲ ಅಂತಂತಾನೆ ಅವನು. ಹಾಗೆ ಅವರನ್ನು ಸರಿಪಡಿಸ್ಲಿಕ್ಕಾಗಲ್ಲ, ಅವರಿರೋದೆ.
ಶೌದ್ಧೋಧನಿ ಪ್ರಭೃತಿ ಸೈದ್ಧಾಂತಿಕಾಭಿಮತ. ಇದೆಲ್ಲ ವಾದರಾಜರು ದಶಾವತಾರ ಸ್ತುತಿಯಲ್ಲಿ ಬುದ್ಧಾವತಾರದ ವರ್ಣನೆಯನ್ನು ಮಾಡಿ ವಿಷ್ಣು ಭಕ್ತರು ಬೌದ್ಧಾವತಾರವನ್ನು ಹೀಗೆ ಸ್ಮರಣೆ ಮಾಡಲಿ ಅಂತ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಕಲ್ಕಿ ಅವತಾರ ಅಂದಾಗ ಕಲಿಯುಗ, ಇದೇ 28ನೇ ಕಲಿಯುಗ ಉಚ್ಛ್ರಾಯ ಸ್ಥಿತಿಗೆ ಹೋಗ್ತದೆ. ಒಂದು ಕೋಡಿನ ಮೇಲೆ, ಒಂದೇ ಎತ್ತಿನ ಬಲಭಾಗದ ಕೋಡಿನ ಮೇಲೆ ಮಳೆ ಬಂದರೆ ನೀರು ಬೀಳ್ತದಂತೆ, ಎಡಭಾಗದಲ್ಲಿ ನೀರು ಬೀಳದೇ ಇರುವಂಥ ಸ್ಥಿತಿ ಬರ್ತದಂತೆ, ಕ್ಷಾಮ. ಆವಾಗ ವರ್ಣಗಳಲ್ಲಿ ಸಾಂಕರ್ಯ ಹೆಚ್ಚಾಗ್ತದೆ, ಆಯುಷ್ಯದ ಪರಿಮಿತಿ ಕಡಿಮೆ ಆಗ್ತದೆ, ಸುಳ್ಳು ಹೇಳೋರ ಸಂಖ್ಯೆ ಹೆಚ್ಚಾಗ್ತದೆ, ಕಳ್ಳರೇ ರಾಜರಾಗ್ತಾರಂತೆ. ಒಂದು ವೇಳೆ ಒಳ್ಳೆಯವರು ಅಂತಿದ್ದವ್ರು ರಾಜರಾದರೆ ಆಮೇಲಾದರೂ ಕಳ್ಳರಾಗ್ತಾರಂತೆ, ರಾಜರಾದ ಮೇಲೆ ಕಳ್ಳರಾಗ್ತಾರೆ. 20-30 ವರ್ಷನೇ ಬಹಳ ದೊಡ್ಡ ಆಯುಷ್ಯದ ಕೊನೆ ಅಂತ ತಲುಪ್ತದೆ. 20-30 ಪರಮಾಯುಷ್ಯದ ಪ್ರಮಾಣ ಅಂತ ಆಗ್ತದೆ. ಅಧರ್ಮ ಉಚ್ಛ್ರಾಯ ಸ್ಥಿತಿಗೆ ಹೋಯಿತು ಅಂದಾಗ ವಿಷ್ಣು ಶರ್ಮ ಅಂತ ಒಬ್ಬ ವಿಪ್ರನನ್ನು ನಿಮಿತ್ತ ಮಾಡಿ ಶಂಬಲ ಗ್ರಾಮದಲ್ಲಿ ವಿಷ್ಣು ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಕುದುರೆಯನ್ನು ತನ್ನ ವಾಹನ ಮಾಡಿಕೊಂಡು ಅಶ್ವವಾಹನ ಅಂತನಿಸಿ ಕೈಯಲ್ಲಿ ಖಡ್ಗ ಧರಿಸಿ ಅಧರ್ಮ ಮಾಡುವರ ರುಂಡವನ್ನು ಚಂಡಾಡಿ ಪುನಃ ಧರ್ಮದ ಸ್ಥಾಪನೆಯನ್ನು ಮಾಡ್ತಾನೆ ಅಂತ ಕಲ್ಕಿ ಅವತಾರದ ಚರಿತ್ರೆಯನ್ನು ಸ್ಮರಣೆ ಮಾಡಿಸ್ತಾರೆ. ಇಷ್ಟೆಲ್ಲ ಹೇಳಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಇನ್ನೂ ಏನಾದರೂ ಸಂಶಯ ಇದ್ದರೆ ಕೇಳ್ಕೊ ಅಂದಾಗ ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ ಭವತಾ ಕರುಣಾತ್ಮನ, ನಾನು ಧನ್ಯನಾದೆ, ಕೃತಕೃತ್ಯನಾದೆ, ಕರುಣಾಮಯಿಗಳಾಗಿ ಉಪದೇಶ ಮಾಡಿದ್ರಿ ಅಂತ ಹೇಳ್ದ. ಕೃತಜ್ಞತೆಗಳನ್ನು ಸಲ್ಲಿಸಿದ, ಭಕ್ತಿಯಿಂದ ನಮಸ್ಕಾರ ಮಾಡಿದ. ಆದರೆ ತಕ್ಷಕ ಸರ್ಪ ಶಾಪದಂತೆ ಇವನ ದೇಹಕ್ಕೆ ಕಚ್ಚಿದ. ಅಷ್ಟರಲ್ಲಿ ಪರೀಕ್ಷಿತ್ ರಾಜ ಯೋಗ ಮಾರ್ಗದಿಂದ ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದವನ್ನು ಸೇರಿದ್ದ. ದೇಹಕ್ಕೆ ತಕ್ಷಕ ಕಚ್ಚಿದ ಕೂಡಲೇ ಸುಟ್ಟು ಭಸ್ಮ ಆಯ್ತಂತೆ ದೇಹ. ಆದರೆ ಯೋಗಿಗಳು ತಪಸ್ವಿಗಳೆಲ್ಲ ಭಾಗವತದ ಪ್ರಭಾವ ಎಂಥದ್ದು ಅಂತ ಪರೀಕ್ಷಿತನನ್ನು ಶ್ಲಾಘನೆ ಮಾಡಿದರು, ಭಾಗವತವನ್ನು ಮತ್ತಷ್ಟು ಶ್ಲಾಘನೆ ಮಾಡಿದರು. ಶೌನಕರು ಸೂತರಿಂದ ಇದೆಲ್ಲ ಪುರಾಣಗಳನ್ನು ನೈಮಿಷಾರಣ್ಯದಲ್ಲಿ ಕೇಳಿದ್ದಾರೆ. ಪರೀಕ್ಷಿತ್ ರಾಜ ಶ್ರವಣ ಮಾಡಿದ್ದು ಗಂಗಾ ತೀರ ಶುಕಸ್ಥಳ ಅಂತ ಇವತ್ತಿಗಿದೆ, ಅದು ಶುಕಸ್ಥಳ ಅಂತ ಅಲ್ಲಿ ಶ್ರವಣ ಮಾಡಿದ. ನೈಮಿಷದಲ್ಲಿ ಚರಿತ್ರೆ ಕೇಳ್ತಾ ಶೌನಕರಂತಾರೆ, ಮಾರ್ಕಾಂಡೇಯರ ಚರಿತ್ರೆಯನ್ನು ನಮಗೆ ಸ್ಮರಣೆ ಮಾಡಿಸರಿ ಅಂತ. ಮಾರ್ಕಾಂಡೇಯ ಮಹಾಭಾಗ ಅಂತ ಪುರಾಣದಲ್ಲಿ ಅವರನ್ನು ವರ್ಣಿಸ್ತಾರೆ. ಮೃಕಂಡು ಋಷಿಗಳ ಮಕ್ಕಳಾದ ಮಾರ್ಕಾಂಡೇಯ ಆಯುಷ್ಯ ಕಡಿಮೆ ಇದೆ ಅಂತ ಗೊತ್ತಾದರೂ ಗುರುಸೇವಾ ತತ್ಪರರಾದರು, ಅಗ್ನಿ ಸೇವಾ ತತ್ಪರರಾದರು, ನರನಾರಾಯಣರನ್ನು ಉಪಾಸನೆ ಮಾಡ್ತಾ ಇದ್ರಂತೆ. ಪುಷ್ಪಭದ್ರಾ ನದಿ ತೀರದಲ್ಲಿ ಶಿಲೆ ಮೇಲೆ ಕುಳಿತುಕೊಂಡು ನರನಾರಾಯಣರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ನರನಾರಾಯಣರೇ ಪ್ರತ್ಯಕ್ಷರಾದರಂತೆ. ತೌ ಶುಕ್ಲ ಕೃಷ್ಣೌ ನವಕಂಜಲೋಚನೌ ಚತುರ್ಭುಜೌ ರೌರವವಲ್ಕ ಲಾಂಬರೌ ಪವಿತ್ರಪಾಣಿ ಉಪವೀತಕಂ ತ್ರಿವೃತ್ ಕಮಂಡಲುಂ ದಂಡಮೃಜಂಚ ವೈಷ್ಣವಂ. ಶುಕ್ಲಕೃಷ್ಣ ರೂಪದಿಂದ ಬಂದಿದ್ದಾರೆ ನರನಾರಾಯಣರು. ಕಮಲದಂಥ ಕಣ್ಣು, 4 ಭುಜಗಳು ಒಬ್ಬೊಬ್ಬರಿಗೆ, ಕೈಯಲ್ಲಿ ಪವಿತ್ರ ಧರಿಸಿ ಕಮಂಡಲು. ಒಬ್ಬ ತಪಸ್ವಿ ಹೇಗಿರಬೇಕು ಹಾಗೆ ಕಾಣ್ತಾ ಇದ್ದಾರೆ ನರನಾರಾಯಣರು. ಎಲ್ಲಿಲ್ಲದ ಆನಂದ ಮಾರ್ಕಾಂಡೇಯರಿಗೆ. ಕಿಂವರ್ಣಯೇ ತವ ವಿಭೋ ಯದುದೀರಿತೋಸು ಸಸ್ಪಂದತೆ ತಮನುವಾಂಗ್ಮನ ಇಂದ್ರಿಯಾಣಿ. ಏನು ವರ್ಣನೆ ಮಾಡಲಿ ಸ್ವಾಮಿ, ನಿಮ್ಮನ್ನು ನೋಡಿದ್ರೇ ನನ್ನ ಇಂದ್ರಿಯಗಳೆಲ್ಲ ಜಾಗೃತ ಆಗ್ತಾ ಇದ್ದಾವೆ, ನಿನ್ನ ಮಹಿಮೆ ಅಪಾರ ಅಂತ ನರನಾರಾಯಣರನ್ನ ಸ್ತೋತ್ರ ಮಾಡ್ತಾರೆ. ಭಾಳ ವಿಸ್ತಾರವಾದ ಸ್ತೋತ್ರ. ಆ ಸ್ತೋತ್ರದಿಂದ ಸಂತುಷ್ಟನಾದ ನರನಾರಾಯಣ ಏನು ವರಬೇಕು ಕೇಳು ಅಂತ, ಭೋ ಭೋ ಬ್ರಹ್ಮರ್ಷಿ ವರ್ಯಾಸಿ ಸಿದ್ಧ ಆತ್ಮ ಸಮಾಧಿನ. ಎಷ್ಟು ದೊಡ್ಡ ಭಾಗವತ ಧರ್ಮ ನಿಷ್ಣಾತನಾಗಿದ್ದಿ, ಆಯುಷ್ಯ ಕಡಿಮೆ ಇದೆ ಅಂದರೂ ಸ್ವಧರ್ಮದಿಂದ ರಹಿತನಾಗಲಿಲ್ಲ, ವರ ಕೇಳು ಅಂತ ಕೇಳ್ದ. ಪ್ರಳಯದ ರೂಪ ನಾನು ನೋಡಬೇಕು ಅಂತ ಆಸೆ ಪಟ್ರಂತೆ. ಆ ಕೂಡಲೇ
ಪುಷ್ಪಭದ್ರಾ ನದಿ ತೀರದಲ್ಲಿ ಕುಳಿತ ಮಾರ್ಕಾಂಡೇಯರಿಗೆ ಕೆಲವೇ ಸಮಯಗಳಲ್ಲಿ ಪ್ರಳಯ ತರಿಸಿಬಿಟ್ಟ. ಎಲ್ಲಿಂದ ತರಿಸಿದ್ನೋ ಏನೋ. ಎಲ್ಲಿ ಹೋಗ್ತಿರಲ್ಲಿ ನೀರು 4 ದಿಕ್ಕುಗಳಲ್ಲಿ ಅಲೆಗಳೇ ಅಲೆಗಳು ಅಪ್ಪಳಿಸಿ ಅಪ್ಪಳಿಸಿ ಇವನನ್ನು ಹಾಕ್ತಿದ್ದಾವೆ. ಮುಳುಗುತ್ತಾನೆ ಹೇಳ್ತಾನೆ, ಮುಳುಗುತ್ತಾನೆ ಹೇಳ್ತಾನೆ. ಆಮೇಲೆ ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಆಲದ ಎಲೆ ಮೇಲೆ ಭಗವಂತನ ರೂಪ ಕಂಡ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ಧೀರಃ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಕೈ ಕಮಲಗಳನ್ನು ಕಮಲದಿಂದ ಹಿಡಿದು ಬೆರಳಿನ ತುದಿ ಬಾಯಿ ಕಮಲದೊಳಗಿಟ್ಟು ಏನಿದೆ ರಸ ಇಲ್ಲಿ ಅಂತ ಸವಿತಾ ಇತ್ತಂತೆ ಆ ಬಾಲರೂಪ. ಅದನ್ನು ನೋಡಿ ಮಾರ್ಕಾಂಡೇಯರಿಗೆ ಆಲಿಂಗಿಸ್ಕೊಳ್ಳೋಣ ಅಂತ ಆಸೆ ಆಯ್ತಂತೆ. ಅಷ್ಟು ಮುದ್ದಾದ ರೂಪ. ಆಲಿಂಗನ ಮಾಡ್ಕೊಳ್ತೇನೆ ಅಂತ ಹತ್ರ ಬಂದರೆ ನಾರಾಯಣ ತನ್ನ ಮೂಗಿನ ಉಸಿರನ್ನು ಜೋರು ಮಾಡಿ ಮಾರ್ಕಾಂಡೇಯರನ್ನು ಮೂಗಿನಿಂದ ಒಳಗೆ ಎಳ್ಕೊಂಡು ಬಿಟ್ಟ. ಇದೇ ಆಶ್ಚರ್ಯ. ಪ್ರಳಯ ತೋರಿಸ್ತಾನೆ, ಮಾರ್ಕಾಂಡೇಯರಿಗೆ ಈ ರೀತಿಯೂ ಅನುಗ್ರಹ ಮಾಡ್ತಾನೆ. ಆಮೇಲೆ ಒಳಗೆ ಎಳ್ಕೊಂಡ, ಮತ್ತೆ ಹೊರಗೆ ತಂದ. ನೋಡ್ತಾನೆ ತನ್ನದೇ ಪುಷ್ಪಭದ್ರಾ ನದಿ ತೀರದ ಚಿತ್ರಶಿಲಾದಲ್ಲಿ ತಪಸ್ಸು, ಕಮಂಡಲು, ದಂಡ, ಆಸನ ಕೂತ್ಕೊಂಡಿದ್ದ. ಆಶ್ರಮ ಏನಿಲ್ಲ. ಹೀಗೆ ಭಗವದ್ ರೂಪವನ್ನೇ ಹೃದಯದಲ್ಲಿ ಧ್ಯಾನ ಮಾಡ್ತಾ ಮಾರ್ಕಾಂಡೇಯ ರತನಾದರೆ ಪಾರ್ವತಿ ಪರಮೇಶ್ವರರಿಬ್ಬರು ಬಂದು ಮಾರ್ಕಾಂಡೇಯರ ಬಳಿಗೆ ಅವರು ಮಾಡಿದ ತಪಸ್ಸಿಗೆ ಏನು ವರಬೇಕು ಅಂತ ಅವರೂ ಕೇಳಿದ್ರಂತೆ. ಅವರನ್ನೂ ಸ್ತೋತ್ರ ಮಾಡಿದ. ನೀನು ಪುರಾಣಾಚಾರ್ಯನಾಗು, ಭಗವಂತನಲ್ಲಿ ಭಕ್ತಿ ವೃದ್ಧಿಯಾಗಲಿ ನಿನಗೆ ಅಂತ ವರ ಕೊಟ್ಟರು ಅಂತ ಕಥೆ ಹೇಳ್ತದೆ. ಸಜ್ಜನರು ಹೇಗಿರ್ತಾರೆ ಅನ್ನಲಿಕ್ಕೆ, ಏಕಾಂತ ಭಕ್ತರು ಹೇಗಿರ್ತಾರೆ ಅನ್ನಲಿಕ್ಕೆ ಪಾರ್ವತಿಗೆ ರುದ್ರ ಮಾರ್ಕಾಂಡೇಯರನ್ನು ತೋರಿಸಿ ಹೇಳ್ತಾನೆ ಅಂತಾರೆ. ಯಾರು ಈ ಚರಿತ್ರೆಯನ್ನು ಕೇಳ್ತಾರೋ ಅವರಿಗೆ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಯಯೇವಮೇತದ್ ಭೃಗುವರ್ಯ ವರ್ಣಿತಂ ರಥಾಂಗಪಾಣೇರನುಭಾವಭಾವಿತಂ ಸಂಶ್ರಾವಯೇತ್ ಸಂಶೃಣುಯಾದು ತಾವುಭೌ ತಯೋರ್ನ ಕರ್ಮಾಶಯ ಸಂಸೃತಿರ್ಭವೇತ್. ಭೃಗುವರ್ಯ ವರ್ಣಿತಂ, ಸೂತ ಪುರಾಣಿಕರು ಶೌನಕರಿಗೋಸ್ಕರ ಹೇಳಿದ ಈ ಚರಿತ್ರೆಯನ್ನು ಮಾರ್ಕಾಂಡೇಯರ ಚರಿತ್ರೆ ಅಂತ ಅಷ್ಟೇ ಭಾವಿಸೋದಲ್ಲ. ರಥಾಂಗಪಾಣೇರ್ ಅನುಭಾವ ಭಾವಿತಂ. ರಥಾಂಗಪಾಣಿ ಅಂದರೆ ಚಕ್ರಪಾಣಿ ಶ್ರೀಹರಿ, ಅವನ ಕಥೆನೇ ಇದು. ಅವನ ಮಹಿಮೆನೇ ಪ್ರಳಯದ ಮಹಿಮೆ. ಹೇಳ್ತಾರೆ ಕೇಳ್ತಾರೆ ಯಾರು, ಅವರ ಕರ್ಮಾಶಯ ಸಂಸೃತಿ ನಭವೇತ್, ಅವರ ಕರ್ಮಗಳು ಕಳೆದು ಅವರ ಹೃದಯದ ಅಂತಃಕರಣ ಅದು ಶುದ್ಧವಾಗ್ತದೆ ಅಂತ ಫಲವನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ಯೈದಮನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇರ್ ಮತಮಾತ್ಮ. ಇದನ್ನು ವ್ಯಾಖ್ಯಾನ ಮಾಡಿ ಮುಕ್ತಾಯ ಮಾಡುವಾಗ ಉಪಚಿತ ನವಶಕ್ತಿಭಿಸ್ವ ಆತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರರ್ಷಭಾಯ ನಮಸ್ಸನಾತನಾಯ. ಸೂತ ಪುರಾಣಿಕರು ಭಾಗವತವನ್ನು ಮುಕ್ತಾಯ ಮಾಡ್ತಾರೆ. ದೇವರಿಗೆ ಸಮರ್ಪಣೆ ಮಾಡಿ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಳೆದ 7 ದಿನಗಳಿಂದ ಶ್ರೀಮದ್ ಭಾಗವತದ ಸಾರ ನಾವು ಶ್ರವಣ ಮಾಡ್ತಾ ಬಂದಿದ್ದು ಏನಿದೆ ಇದು ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ, ದೇವರಲ್ಲಿ ಸಮರ್ಪಿತ ಆಗ್ತಾ ಇದೆ. ಹಾಗೆ ಗರುಡ ಪುರಾಣ ಪೂರ್ವಕಾಂಡ ಉತ್ತರಕಾಂಡ ಅಂತ 2 ಭಾಗಗಳನ್ನು ಒಳಗೊಂಡಿದ್ರೆ ಕೆಲವು ವಿಷಯಗಳನ್ನು ಸುಮ್ಮನೆ ಸ್ಪರ್ಶ ಮಾತ್ರ ಮಾಡಿದ್ದು, ಪೂರ್ಣ ವಿಸ್ತಾರವಾಗಿ ಹೇಳಲಿಲ್ಲ. ಗರುಡ ಪುರಾಣವನ್ನು ಚೆನ್ನಾಗಿ ಶ್ರದ್ಧೆಯಿಂದ ಕೇಳಿದರೆ ಕೊನೆಗೊಂದು ಮಾತು ಹೇಳ್ತಾರೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷೋ ಮಂಗಲಾಯ ತನಂ ಹರಿಹಿ. ಇದು ಗರುಡ ಪುರಾಣದ ಕೊನೆಯಲ್ಲಿ ಬಂದಂಥ ಮಾತು. ಭಗವಂತನೇ ನಿಜವಾಗಲೂ ಎಲ್ಲರಿಗೆ ಮಂಗಳಪ್ರದ. ಗರುಡಧ್ವಜನಾದ ಭಗವಂತನೇ ಮಂಗಳಪ್ರದ, ಅವನ ಸ್ಮರಣೆನೇ ಮಂಗಳ. ವಿಷ್ಣುರ್ಮಾತಾ ಪಿತಾ ವಿಷ್ಣು ವಿಷ್ಣು ಸ್ವಜನ ಬಾಂಧವ ಯೇಷಾಮೇವಂ ಸ್ಥಿರಾ ಬುದ್ಧಿ ನತೇಷಾಂ ದುರ್ಗತಿರ್ಭವೇತ್. ವಿಷ್ಣುನೇ ತಾಯಿ, ವಿಷ್ಣುನೇ ತಂದೆ, ವಿಷ್ಣುನೇ ನಮ್ಮೆಲ್ಲರ ಬಂಧು.
ಈ ಭಾವ, ಈ ಸ್ಥಿರವಾದ ಬುದ್ಧಿ ಯಾರೊಳಗಿರ್ತದೋ ಎಂದೂ ಅವರಿಗೆ ದುರ್ಗತಿ ಆಗಲಾರದು ಅಂತ ಉಪಸಂಹಾರದಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಸರ್ವೇಷಾಂ ಮಂಗಳಂ ಭೂಯಾತ್ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಇತಿ ಗರುಡ ಪುರಾಣೇ ಪ್ರೇತಕಲ್ಪೆ ಪ್ರಜಾನಾಂ ಹಿತಮಭಿಹಿತಮಾದೌ ಸೂತಪುತ್ರೇಣ ಪುಣ್ಯಂ. ಈ ರೀತಿ ಶ್ಲೋಕವನ್ನು ಹೇಳಿ ಗರುಡ ಪುರಾಣವನ್ನು ಪ್ರಶಂಸೆ ಮಾಡಿ, ಪುರಾಣ ಹೇಳಿದವರನ್ನು ಪ್ರಶಂಸೆ ಮಾಡಿ, ಬಹು ಆಯಾಸ ಸಾಧ್ಯವಾದದ್ದೇನಲ್ಲ ಇದು, ಶ್ರವಣ ಮಾಡಿದವರಿಗೆ ವಿಶೇಷ ಪುಣ್ಯ ಲಭಿಸ್ತದೆ, ಭಗವಂತನ ಅನುಗ್ರಹ ಆಗ್ತದೆ ಅಂತ ಮುಕ್ತಾಯ ಮಾಡಿದ್ದಾರೆ. ಭಾಗವತ ಹಾಗೂ ಗರುಡ ಪುರಾಣ ಎಲ್ಲ ಥರದ ಕ್ಲೇಶಗಳನ್ನು ಪರಿಹರಿಸಿ ರೋಗ ರುಜಿನಗಳನ್ನು ದೂರ ಮಾಡಿ ದೇವರ ಸನ್ನಿಧಾನ ನಮ್ಮೊಳಗೆ ಬಂದು ಅವನ ಅನುಗ್ರಹಕ್ಕೆ ಪಾತ್ರ ಆಗುವಂತೆ ಮಾಡುತ್ತದೆ ಅಂತ ಹೇಳ್ತಾ 7 ದಿನಗಳ ಭಾಗವತ ಸಪ್ತಾಹವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದರ ಶ್ರವಣ, ಇದರ ಮನನ ವಿಶೇಷ ನಮ್ಮೆಲ್ಲರ ಮೇಲೆ ಕೃಷ್ಣನ ಅನುಗ್ರಹ ಆಗುವಾಗ ಮಾಡಲಿ ಅಂತ ಪ್ರಾರ್ಥಿಸಿ, ನಿನ್ನೆ ಎಲ್ಲರಿಗೆ ಧನ್ಯವಾದದ ಬಗ್ಗೆ ವಿವರಣೆ ಮಾಡಿದ್ದೇನೆ. ಮತ್ತೆ ಇವತ್ತು